अर्पकाय क्षित्याम् अत्यल्पभृत्येष्वपि कुजनकृत औद्धत्य भूत्याजकाय कर्त्रे धर्त्रे अथ हर्त्रे हयमुखहरये अमुत्रपात्रे नमस्ते तस्मै कस्मैचित् अस्मन्मनसि कृतकथा विस्मृतौ स्मारकाय। श्रीरमायै नमः। श्री आनंदतीर्थ गुरुभ्यो नमः। श्री जयतीर्थ गुरुभ्यो नमः। श्री व्यासराज गुरुभ्यो नमः। श्री वादिराज गुरुभ्यो नमः। श्री राघवेंद्र तीर्थ गुरुभ्यो नमः। श्री विद्यामान्य तीर्थ गुरुभ्यो नमः। वेदांत तर्कादि विदग्ध बुद्धिं विद्या प्रसारे अर्पित जीवित मुदा कृष्ण प्रियं धीरं अदीन भाषणं नमामि उदारं विबुधेश योगिनं। श्री गुरुभ्यो नमः। वंदे वंद्यं सदानंदं वासुदेवं निरंजनं इंदिरापतिं आद्यादि वरदेश वरप्रदं। श्री गुरुभ्यो नमः। सुजन उदधि समृद्धि पूर्णचंद्रः गुणार्णवः अमंद आनंद सांद्रः नः प्रियताम् इंदिरापतिः। सुजन उदधि समृद्धि ಸಜ್ಜನರನ್ನು ಉದಧಿಯಂತೆ ಚಿಂತನೆ ಮಾಡಬೇಕು. ಸಜ್ಜನರನ್ನು ಉದಧಿಯಂತೆ ಚಿಂತನೆ ಮಾಡುವುದು ಒಂದು ದೊಡ್ಡ ಗುಣ. ಆದ್ದರಿಂದಲೇ ಅಲ್ಲಿ ಗುಣ ಅಂತ ಒಂದು ಸಂಧಿ ಬಂದಿದೆ. ಸುಜನ ಉದಧಿ ಸಂಧಿಯಾದರೆ ಸುಜನೋದಧಿ ಅಂತಾಗುತ್ತೆ. ಅದನ್ನು ಗುಣಸಂಧಿ ಅಂತ ಕರೆಯುತ್ತೇವೆ. ದೇವತೆಗಳಿಗೆ ಸಂಬಂಧಪಟ್ಟ ಐಶ್ವರ್ಯ ನಮಗೆ ಬಂತು ಅಂತಂದರೆ ಅದು ಚೆನ್ನಾಗಿ ನಮ್ಮಲ್ಲಿ ವೃದ್ಧಿ ಉಳ್ಳದ್ದು ಆಗುತ್ತೆ. ಆದ್ದರಿಂದ ಅಲ್ಲಿ ವೃದ್ಧಿ ಸಂಧಿ ಅಂತ ಕರೆದ್ರು. ದೇವ ಐಶ್ವರ್ಯ ದೇವೈಶ್ವರ್ಯ ಅಂತ. ಗಂಗೆಯ ಉದಕದಲ್ಲಿ ಇರುವಷ್ಟು ಗುಣ ಬೇರೆ ಯಾವ ಉದಕದಲ್ಲಿಯೂ ಇಲ್ಲ. ಆದ್ದರಿಂದ ಅಲ್ಲಿ ಗಂಗಾ ಉದಕಂ ಅಂತ ಹೇಳುವಾಗ ಗಂಗೋದಕಂ ಅಂತ ಅಲ್ಲಿ ಗುಣ ಬಂತು. ರಾಮನ ಆದರ್ಶ ಮಂದಿರ ಉದ್ಘಾಟನೆ ಆಗುವ ತನಕ ಮಾತ್ರ ಅಲ್ಲ, ಜೀವನ ಪೂರ್ತಿ ಇರಬೇಕು ಅಂತೇಳಿ ರಾಮ ಆದರ್ಶ ರಾಮಾದರ್ಶ ಅಂತ ಸವರ್ಣ ದೀರ್ಘ ಸಂಧಿ ಬಂತು. ಅದೇ ರೀತಿಯಲ್ಲಿ ಈಗ ಸುಜನರನ್ನು ಉದಧಿಯಂತೆ ಚಿಂತನೆ ಮಾಡುವುದು ಅದು ಒಂದು ಗುಣ. ಆ ಉದಧಿಯ ಗುಣ ಸುಜನರಲ್ಲಿ ಇರುತ್ತೆ. ಆದ್ದರಿಂದ ಅಲ್ಲಿ ಗುಣಸಂಧಿ ಅಂತ. ಏನು ಉದಧಿಯ ಗುಣ ಏನು? ಸಮುದ್ರದ ಗುಣ ಏನು? 10 ಕಡೆಯಿಂದ ಬರುವಂಥದ್ದನ್ನು ತಾನು ಸ್ವೀಕಾರ ಮಾಡುತ್ತೆ. ವಿದುರ ಒಂದು ಮಾತು ಹೇಳ್ತಾನೆ, ನ ಅಗ್ನಿ ತೃಪ್ಯತಿ ಕಾಷ್ಟಾನಾಂ ನ ಅಪಗಾನಾಂ ಮಹೋದಧಿಃ ನ ಅಂತಕಃ ಸರ್ವಭೂತಾನಾಂ ನಪುಂಸಾಂ ವಾಮಲೋಚನ ಅಂತ ವಿದುರನ ಒಂದು ಮಾತು. ಅದರಲ್ಲಿ ಏನು ಹೇಳ್ತಾನೆ ಅಂತಂದರೆ, ಅಗ್ನಿಗೆ ಒಂದು ಕಟ್ಟಿಗೆದ್ದು ರಥನೇ ಉಂಟು ಅಂತ ಭಾವಿಸೋಣ. ಅದಕ್ಕೆ ಬೆಂಕಿ ಹಿಡಿಯಿತು, ಅಷ್ಟೂ ಕಟ್ಟಿಗೆ ಸುಟ್ಟು ಹೋಯಿತು. ಪುನಃ ಆ ಅಗ್ನಿಗೆ ತಂದು ಕಟ್ಟಿಗೆ ಹಾಕಿದರೆ ಆವಾಗ ಅಗ್ನಿ ಸಾಕು, ಇನ್ನು ನನ್ನಿಂದ ಸುಡಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಹೇಳೋಲ್ಲ. ಇನ್ನೂತ ಅಂತ ಹೇಳ್ತದೆ. ನ ಅಗ್ನಿ ತೃಪ್ಯತಿ ಕಾಷ್ಟಾನಾಂ, ಕಟ್ಟಿಗೆಗಳನ್ನು ಸಾಕು ಅಂತೇಳಿ ಅಗ್ನಿ ಎಲ್ಲಿಯೂ ಕೂಡ ನಮಗಾದರೂ ಊಟಕ್ಕೆ ಒಂದಷ್ಟು ಹಾಕಿದಾಗ ಮತ್ತೆ ಪುನಃ ಬೇಗ ಅಂತಂದರೆ ಬೇಡಪ್ಪ ಸಾಕು ಅಂತೇವೆ. ಅಂದರೆ ಅಗ್ನಿ ನ ತೃಪ್ಯತಿ ಕಾಷ್ಟಾನಾಂ. ಅದರ ಜೊತೆಗೆ ಮತ್ತೊಂದು ಏನು ಅಂತಂದರೆ, ಎಂದೂ ಕೂಡ ಸಮುದ್ರ ಹೇಳಲಿಲ್ಲ ಅಂತೆ ನದಿಗಳ ಹತ್ರ. ಏನು ಅಂತ, ಸಾಕು, ನನ್ನಲ್ಲಿನ್ನೂ ಜಾಗ ಇಲ್ಲ, ಇನ್ನು ನೀವು ಯಾರು ನನ್ನ ಬಳಿಗೆ ಬರಬೇಡಿ ಅಂತ ಸಮುದ್ರ ಹೇಳಲೇ ಇಲ್ಲ ಅಂತೆ. ಎಷ್ಟು ನೀರು ಬಂದರೂ ಕೂಡ ನದಿಗಳದ್ದು ಬನ್ನಿ 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 ಅಂತ ಸ್ವೀಕಾರ ಮಾಡ್ತದೆ ಅಂತೆ.
ಸುಜನರ ಗುಣ ಅದು ಏನು ಅಂತ 10 ಕಡೆಗಳಲ್ಲಿ ಒಳ್ಳೆ ಆನೋ ಭದ್ರ ಕೃತಾವೋ ಎಂತು ವಿಶ್ವತಃ ಅಂತ ಹೇಳಿದಂತೆ 10 ಕಡೆಯಿಂದ ಎಲ್ಲಿ ಒಳ್ಳೆದು ಅಂತ ಉಂಟೋ ಅಷ್ಟೂ ಒಳ್ಳೆದಂದ್ರೆ ಎಷ್ಟೇ ಹೊತ್ತಿಗೆ ಅದು ಬರಲಿ, ಎಷ್ಟೇ ಬರಲಿ, ಯಾರೇ ಕೊಡಲಿ ಅದನ್ನು ಸ್ವೀಕಾರ ಮಾಡತಕ್ಕಂಥ ಒಂದು ದೊಡ್ಡ ಗುಣ ಔದಾರ್ಯ ಸಜ್ಜನರಲ್ಲಿ ಇದೆ. ಆದ್ದರಿಂದ ಆಚಾರ್ಯ ಮಧ್ವರು ಸಜ್ಜನರನ್ನು ಉದದಿ ಎನ್ನುವ ಶಬ್ದದಿಂದ ತಿಳಿಸಿಕೊಡ್ತಾ ಇದ್ದಾರೆ. ನಿಜವಾದ ಸಾತ್ವಿಕರು ಅಂತಂದ್ರೆ ಹಾಗಿರ್ತಾರೆ. ನಿನಗೇನು ಗೊತ್ತು, ನೀನು ಯಾರು ನನಗೆ ಹೇಳುವ ಅಂತ ಎಂದೂ ಕೂಡ ಹಾಗೆ ಮಾಡೋಲ್ಲ. ಅಲ್ಲಿ ಒಳ್ಳೆಯತನ ಉಂಟ, ಒಳ್ಳೆಯದು ಉಂಟ, ಅದನ್ನು ಸ್ವೀಕಾರ ಮಾಡ್ತಾರೆ ಅಂತೆ ಸಜ್ಜನರು. ಆದ್ದರಿಂದ ಸಜ್ಜನರನ್ನು ಸಮುದ್ರಕ್ಕೆ ಹೋಲಿಸಿದ್ದಾರೆ. ಇಂತಹ ಸಜ್ಜನರ ಅಭಿವೃದ್ಧಿಗೆ ಮಾತ್ರ ಭಗವಂತ ಪೂರ್ಣ ಚಂದ್ರನಾಗಿ ಬರುವುದು. ಹೊರತು ನನಗೆಲ್ಲ ಗೊತ್ತುಂಟು, ನಾನೆಲ್ಲ ತಿಳಿದಿದ್ದೇನೆ, ನೀನು ಯಾರು? ಮತ್ತೊಂದು ಕಡೆಯಲ್ಲಿ ಇದೇ ವಿದುರ ಹೇಳ್ತಾನೆ ಒಂದು ಮಾತು, ಏನು ಅಪಿ ಉನ್ಮತ್ತಾತ್ ಪ್ರಲಪತಃ ಬಾಲಾಚ್ಚ ಪರಿಜಲ್ಪತಃ ಸರ್ವತಃ ಸಾರಂ ಆದದ್ಯಾತ್ ಅಶ್ಮಭ್ಯೈವ ಕಾಂಚನಂ ಅಂತ ಒಂದು ಮಾತು. ಇದು ಬೆಟ್ಟ ಗುಡ್ಡಗಳು, ಇಲ್ಲ ಕಲ್ಲು ಮಣ್ಣು ರಾಶಿಗಳೇ ಇರುವುದು, ಇದರಲ್ಲಿ ಏನುಂಟು ಅಂತ ಬಿಡಬೇಡಿ, ಚಿನ್ನ ಸಿಗುವುದೇ ಅಲ್ಲಿ ಅಂತ. ಅಷ್ಟು ದೊಡ್ಡ ಬೆಟ್ಟದ ರಾಶಿಯನ್ನು ಕೊರೆದು 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 ಕೋಲಾರ ನಮ್ಮ ಹಟ್ಟಿ ಚಿನ್ನದ ಗಣಿ ಏನಿರುವುದಲ್ಲಿ ಎಲ್ಲ ಅಲ್ಲೆಲ್ಲ ಮಣ್ಣಿನ ರಾಶಿಗಳೇ ಇರುವುದು. ಆ ಮಣ್ಣಿನ ರಾಶಿಯನ್ನು ಕೆದಕಿ 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 ಅಲ್ಲಿಂದ ಚಿನ್ನ ತೆಗೀತಾರೆ. ಅದೇ ರೀತಿ ಹಾಗಾದರೆ ಮಣ್ಣಿನ ರಾಶಿ ಅಂತ ಹೇಳಿಕೊಂಡು ಅದನ್ನು ತಿರಸ್ಕಾರ ಮಾಡುವಂತಿಲ್ಲಲ್ಲ, ಚಿನ್ನ ಇರುವುದಲ್ಲೇ ಅಲ್ವೋ. ಅದೇ ರೀತಿಯಲ್ಲಿ ಯಾರೋ ಏನೋ ಮಾತು ಹೇಳಿದಾಗ ನಿನಗೇನು ಗೊತ್ತು, ನೀನೇನು ಹೇಳ್ತೀ ಅಂತ ಯಾರ ಮಾತನ್ನು ಕೂಡ ಚೆಲ್ಲುವಂತೆ ಇಲ್ಲ. ಪ್ರತಿಯೊಬ್ಬರ ಮಾತಿನಿಂದಲೂ ಕೂಡ ಸಾರವನ್ನು ಯಾರು ಸ್ವೀಕಾರ ಮಾಡ್ತಾನೋ ಅವನೇ ಸುಜನ, ಅವನನ್ನೇ ಸಜ್ಜನ ಎನ್ನುವ ಶಬ್ದದಿಂದ ಕರೆದ್ರು. ಅದರಿಂದ ಆಚಾರ್ಯ ಮಧ್ವರಂತಾರೆ, ನಮ್ಮಲ್ಲಿ ಇದ್ದದ್ದನ್ನು ವೃದ್ಧಿ ಮಾಡಿಕೊಳ್ಳುವ ವಿಷಯದಲ್ಲಿ ಭಗವಂತನು ಪೂರ್ಣ ಚಂದ್ರನಾಗಿ ನಮಗೆ ಅನುಗ್ರಹ ಮಾಡಬೇಕು ಅಂತಾದರೆ ನಮ್ಮಲ್ಲಿ ಅಂತಹ ಔದಾರ್ಯ ಬೇಕು. ಎಂತಹ ಔದಾರ್ಯ? 10 ಕಡೆಯಿಂದ ಬರತಕ್ಕಂಥ ಒಳ್ಳೆಯ ವಿಷಯಗಳನ್ನು ಸ್ವೀಕಾರ ಮಾಡತಕ್ಕಂಥ ಔದಾರ್ಯ ನಮ್ಮಲ್ಲಿ ಇರಬೇಕು. ಆ ದೃಷ್ಟಿಯಲ್ಲಿ ಸುಜನ ಉದಧಿ ಎನ್ನುವ ಶಬ್ದದಿಂದ ಬರೇ ಸ್ವೀಕಾರ ಮಾತ್ರ ಮಾಡುವುದಲ್ಲ, ಕೊಡಬೇಕು ಕೂಡ. ಸಮುದ್ರದಲ್ಲಿ 2 ಅವಸ್ಥೆಗಳುಂಟು. ಪ್ರಾಯಶಃ ನೀವು ಬೆಂಗಳೂರಿನವರು ಉಡುಪಿಗೆ ಬಂದರೆ, ಸಮುದ್ರಕ್ಕೆ ಹೋದರೆ, ನೀವು ಹೋದಾಗ ಅಲ್ಲಿ ಭರತ ಇಳಿತ ಇದ್ದರೆ ಆವಾಗ ಗೊತ್ತಾಗಿದ್ರೆ ಏನು ಗೊತ್ತಾಗುತ್ತೆ. ಆ ಸಮುದ್ರದಲ್ಲಿ ಭರತ ಇಳಿತ ಅಂತ 2 ರೀತಿ ಇರುತ್ತೆ. ಇಳಿತ ಆದಾಗ ನದಿ ನೀರನ್ನು ತನ್ನಲ್ಲಿ ಸ್ವೀಕಾರ ಮಾಡುತ್ತೆ. ಭರತ ಬಂದಾಗ ತನ್ನ ನೀರನ್ನು ನದಿಗಳಿಗೆ ಕೊಡ್ತದೆ. ಇದು ಸಮುದ್ರದ ಲಕ್ಷಣ. ಅದೇ ರೀತಿಯಲ್ಲಿ ನಾವು ಕೆಲವು ಸಮಯದಲ್ಲಿ ಇಳಿತವಾಗಿರಬೇಕು, ಕೆಲವು ಸಮಯದಲ್ಲಿ ಭರತವಾಗಿ ಇರಬೇಕು. ಇನ್ನೊಬ್ಬನಿಗೆ ಹೇಳತಕ್ಕಂಥ ಪ್ರಸಂಗ ಬಂತು ಅಂತಂದಾಗ ನಾವು ಭರತವಾಗಿ ಇರಬೇಕು. ಭರತ ಅಂದರೆ ಅಭಿವೃದ್ಧಿ ಅಂತ ಅರ್ಥ. ಭರತ ನಮ್ಮಲ್ಲಿ ತುಂಬಿಸಿಕೊಂಡಿದ್ದದ್ದನ್ನು ಇನ್ನೊಬ್ಬರಿಗೆ ಕೊಡತಕ್ಕಂಥ ಪ್ರಸಂಗ ಅಂತ ಅರ್ಥ. ಸಮುದ್ರದಲ್ಲಿ ತುಂಬಿರುತ್ತೆ, ನದಿಗಳಿಗೆ ಆ ಸಮುದ್ರದ ನೀರು ನದಿಗಳಿಗೆ ಹೋಗುತ್ತೆ. ಸರಿ, ಸಮುದ್ರದಲ್ಲಿ ಇಳಿತ ಅಂತ ಶುರುವಾಗುತ್ತೆ. ಆವಾಗ ನದಿಗಳ ನೀರು ಸಮುದ್ರಕ್ಕೆ ಬರುತ್ತೆ. ಯದ್ಯಪಿ ನದಿಗಳು ಸಮುದ್ರಕ್ಕಿಂತ ಎಷ್ಟೋ ಚಿಕ್ಕವುಗಳು. ಆ ಚಿಕ್ಕವುಗಳು ಏನು ನೀವು ಪತ್ಯ ಏನು ನಿಮ್ಮಲ್ಲಿ ಏನುಂಟು ಅಂತ ಸಮುದ್ರ ತಿರಸ್ಕಾರ ಮಾಡಿಲ್ಲ, ನದಿಗಳ ನೀರನ್ನು ತನ್ನಲ್ಲಿ ತಗೊಂಡಿತು. ಅದೇ ರೀತಿಯಲ್ಲಿ ಸಜ್ಜನರ ಲಕ್ಷಣ ಹಾಗಿರಬೇಕು ಎನ್ನುವ ದೃಷ್ಟಿಯಿಂದ ಆಚಾರ್ಯ ಮಧ್ವರು ಸುಜನ ಉದಧಿ ಸಜ್ಜನರನ್ನು ಸಮುದ್ರಕ್ಕೆ ಹೋಲಿಸಿದ್ದಾರೆ. ಇಂತಹ ಔದಾರ್ಯ ಇದ್ದಾಗ ನಮ್ಮ ವಿದ್ಯಾಮಾನ್ಯರು, ನಮ್ಮ ಗುರುಗಳು ವಿಭುಧೇಶರು, ಅವರದ್ದೆಲ್ಲ ಕ್ರಮ ಹೀಗೆ. ನಾವು ಉಪನ್ಯಾಸ ಮಾಡುವಾಗ ಅವರು ಕೂಡ್ತಿದ್ರು, ನಮಗೆ ಪ್ರೋತ್ಸಾಹ ಕೊಡ್ತಿದ್ರು. ಉಪನ್ಯಾಸ ಆದಮೇಲೆ ನಾವೇನಾದರೂ ನಮಗೆ ನಿಮ್ಮ ಭಾಷೆಯಲ್ಲಿ ಫ್ಲ್ಯಾಶ್ ಆದದ್ದೇನ ನಾವು ಹೇಳಿಬಿಟ್ರೆ ಉಪನ್ಯಾಸ ಮುಗಿದ ಮೇಲೆ ನಿನಗೆ ಈ ವಿಷಯ ಎಲ್ಲಿಂದ ಸಿಕ್ಕಿತು ಅಂತ ಕೇಳ್ತಿದ್ರು. ಆವಾಗ ನಮಗೇನಾಗ್ತಿತ್ತು, ಮತ್ತಷ್ಟು ಪುಸ್ತಕ ನೋಡಿ ಇನ್ನೂ ಸ್ವಲ್ಪ ಹೇಳೋಣ ಅಂತ ನಮಗೂ ಉತ್ಸಾಹ ಬರ್ತಿತ್ತು. ನನಗೊಂದು ಹೊಸ ವಿಷಯ ಸಿಕ್ಕಿತು ಅಂತ. ಅವರು ಎಲ್ಲಿ ವಿದ್ಯಾಮಾನ್ಯರು ಎಲ್ಲಿ ಹೇಳ್ತಿರ್ತಾರೆ, ವಿದ್ವಾಂಸರ ಮುಂದೆ ನಾವಾಗ ಇನ್ನೂ ಓದುವ ಸಮಯ ನಮ್ಮನ್ನಲ್ಲಿ ಕೂಡಿಸಿ, ಇವರು ನಿನ್ನೆ ಉಪನ್ಯಾಸದಲ್ಲಿ ಇವರು ಈ ವಿಷಯ ಹೇಳಿದ್ರು ಗೊತ್ತಾ ನಿಮಗೆ ಅಂಥೇಳಿ ವಿದ್ವಾಂಸರ ಹತ್ರ ಕೇಳ್ತಿದ್ರು.
ಅಂದರೆ ಏನರ್ಥ? ಹೊಸ ವಿಷಯ ಬಂತು ಅಂತಂದರೆ, ಒಂದು ಇತ್ತು ಅಂತಂದರೆ, ಸ್ಫೂರ್ತಿಯಾಗಿ ಒಂದು ಹೊಸ ವಿಷಯ ಬಂತು ಅಂತಂದರೆ ಅದನ್ನು ಸ್ವೀಕಾರ ಮಾಡತಕ್ಕಂಥ ಔದಾರ್ಯ ಅವರಲ್ಲಿ ಇತ್ತು. ನನ್ನ ಗುರುಗಳು ವಿಭುದೇಶ ತೀರ್ಥರಲ್ಲಿಯೂ ಕೂಡ ಆ ಔದಾರ್ಯ ಇತ್ತು. ವಿಭುದೇಶ ತೀರ್ಥರದ್ದು ಕೂಡ ಹಾಗೇನೆ. ಎಂಥದ್ದು, ಒಂದು ಸಂದರ್ಭದಲ್ಲಿ ನಿಮ್ಮ ಸುಬ್ಬಲಕ್ಷ್ಮಿಯೋ ಅಥವಾ ಮತ್ತೊಬ್ಬ ಯಾರು ಬಾಲಸುಬ್ರಹ್ಮಣ್ಯೋ ಅವರು ಯಾರು ನಮ್ಮ ಮಠಕ್ಕೆ ಬಂದಿದ್ದರು. ಮಠಕ್ಕೆ ಬಂದಾಗ ಅವ್ರದ್ದು ಕ್ರಮ ಇರುತ್ತೆ, ದೇವರ ಮುಂದೆ ಒಂದು ಹಾಡುವುದು ಅಂತೇಳಿ ಅವರು ಹಾಡಿದ್ರು. ಅಲ್ಲೇ ಪಕ್ಕದಲ್ಲಿ ಗುರುಗಳ ಪಕ್ಕದಲ್ಲಿ ಗುರುಗಳದೊಬ್ಬ ಶಿಷ್ಯ ಕೂತಿದ್ದ, ಅವನು ಸ್ವಲ್ಪ ಹಾಡ್ತಿದ್ದ. ಇವನದ್ದು ಹಾಡು ಮುಗಿದ ತಕ್ಷಣ, ಈ ಬಾಲಸುಬ್ರಹ್ಮಣ್ಯಂ ಯಾರು, ಅವನ ಹಾಡು ಮುಗಿದ ತಕ್ಷಣ ಗುರುಗಳು ಇವನ ಹತ್ರ ನೀನೊಂದು ಹಾಡು ಅಂತಂದ್ರು. ಅವನ ಮುಂದಿನಿಂದ ಇವನ ಹತ್ರ ಹಾಡಿಸ್ತಾರೆ. ಅಂದ್ರೆ ಏನರ್ಥ? ಪ್ರೋತ್ಸಾಹ ಕೊಡುವುದು, ಬೆಳೆಸುವುದು ಹೊರತು ಇವನ ನಾನೊಂದು ಹಾಡ್ಲಾಗ್ದಾಗ ನಿನಗೇನು ಗೊತ್ತು, ಅವನ ಎದುರು ಏನು ಹಾಡ್ತೀನಿ ಅಂತ ಎಂದೂ ಕೂಡ ಹಾಗೆ ಮಾಡ್ತಾ ಇದ್ದವರಲ್ಲ. ಇದು ಸುಜನರ ಲಕ್ಷಣ, ಸಜ್ಜನರ ಲಕ್ಷಣ. ಅದರಿಂದ ನದಿ ನೀರು ಬಿಡಿ, ಒಂದು ತೋಡಿನ ನೀರು ಬರ್ತಾ ಇದ್ರೂ ಕೂಡ ಸಮುದ್ರ ಬಾ ಅಂತ ಸ್ವೀಕಾರ ಮಾಡ್ತಿದೆ. ಸ್ವೀಕಾರ ಮಾಡುವುದು ಅಷ್ಟೇ ಅಲ್ಲ, ಮತ್ತೆ ತನ್ನ ತನವನ್ನು ಆ ನೀರಿಗೆ ಕೊಡುತ್ತದೆ. ನೀರು ಉಪ್ಪೋಗಿಪ್ಪು ಅದು ಬೇರೆ ವಿಚಾರ. ಅಂತೂ ತನ್ನನ್ನು ನಂಬಿಕೊಂಡು ಬಂದವರಿಗೆ ತನ್ನ ತನವನ್ನು ಕೊಡುವ ಔದಾರ್ಯ ಸಮುದ್ರದಲ್ಲಿ ಉಂಟು. ನೀವು ಹೇಳ್ಬೋದು, ಸಮುದ್ರದಲ್ಲಿ ಉಪ್ಪಲ್ವೋ ಅಂತೇಳಿ. ಒಂದು ಗಾದೆ ಮಾತುಂಟು ಗೊತ್ತಾ? ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ನಿಮ್ಮ ಸಿಹಿ ಗಿಹಿ ಎಲ್ಲ ಏನು ಕೂಡ ನಂತರದಲ್ಲಿ. ಮೊದಲಿನ ಉಪ್ಪು ಯಾರೂ ಬಿಟ್ಟಿಲ್ಲ, ಸಿಹಿಯಾದರೂ ಬಿಟ್ಟವರಿದ್ದಾರೆ. ಯಾಕೆ? ಅವರ ಮಾತಿನಲ್ಲಿ ಸಿಹಿ ಇಲ್ಲದಿದ್ರೂ ಕೂಡ ಸಕ್ಕರೆಯಲ್ಲಿ ಸಿಹಿ ಇರುತ್ತೆ. ಮಾತು ಸಿಹಿ ಇಲ್ಲ, ಎದಕ್ಕೆ ಮಾತಿನಲ್ಲಿ ಸಿಹಿ ಇರಬೇಕಿತ್ತು, ರಕ್ತದಲ್ಲಿ ಅಲ್ಲ. ಇದೇನಾಗಿದೆ ಅಂತಂದರೆ ಸಕ್ಕರೆ ರಕ್ತದಲ್ಲಿ ಸೇರಿದೆ, ಮಾತಿನಲ್ಲಿ ಸೇರಲಿಲ್ಲ. ಅದು ಹೇಗೆ ಅಂತಂದರೆ, ನಮ್ಮದು ಏನಾಗಬೇಕು ಅಂತಂದರೆ ಕಾಲು ಬಿಸಿ ಇರಬೇಕು, ತಲೆ ತಣ್ಣಗಿರ್ಬೇಕಲ್ಲ, ಅದು ಉಲ್ಟ. ತಲೆ ಬಿಸಿ ಆಗಿದೆ, ಕಾಲು ತಣ್ಣಗಾಗುವ ಹಂತಕ್ಕೆ ಬಂದಿದೆ. ಅದಕ್ಕೆ ಅದೆಲ್ಲ ನಮ್ಮಲ್ಲಿ ಉಲ್ಟ. ಹಾಗಾದರೆ ಆ ರೀತಿಯಲ್ಲಿ ಅಂತಹ ತನ ನಮ್ಮಲ್ಲಿ ಬರಬೇಕಲ್ಲ. ತೋಡಿನ ನೀರು ಬಂದರೂ ಕೂಡ ಏನು ಮಾಡುತ್ತೆ ಸಮುದ್ರ? ತನ್ನ ತನವನ್ನು ಅದಕ್ಕೆ ಕೊಡುತ್ತೆ. ಅದೇ ರೀತಿಯಲ್ಲಿ ಸಜ್ಜನರ ಕ್ರಮ ಹೇಗಿರುತ್ತೆ ಅಂತಂದರೆ, ತನ್ನನ್ನು ನಂಬಿಕೊಂಡು ಯಾರಾದರೂ ಬಂದರೆ ಅವರ ತನವನ್ನು ತಾನು ತಗೊಳ್ಳುವುದಲ್ಲ, ತನ್ನ ತನವನ್ನು ಅವರಿಗೆ ಕೊಡುತ್ತೆ. ಆದ್ದರಿಂದಲೇ ಕಾಣುತ್ತೆ ಆಚಾರ್ಯ ಮಧ್ವರ ಮೇಲೆ ಭಗವಂತ ಪೂರ್ಣ ಚಂದ್ರನಾಗಿ ಇದ್ದಾನೆ. ಯಾವುದರಿಂದ? ಆದ್ದರಿಂದ. ಯಾವುದರಿಂದ? ಯಾರೋ ಒಬ್ಬ ರಾಜ, ಶೂದ್ರ ರಾಜ ಆಚಾರ್ಯ ಮಧ್ವರನ್ನು ಹೊಡೆಯಬೇಕು ಅಂಥೇಳಿ ಬಂದನ. ಯಾರದ್ದೋ ಮಾತು ಕೇಳಿ ದುರ್ಮಂತ್ರೈ ಕಲಪಟದೈ ಪ್ರಚೋದ್ಯಮಾನ ಗ್ರಾಮೇಶ ವೃಷಲಪತಿ ಪ್ರಹರ್ತುಂ ಏನಂ. ಆಚಾರ್ಯ ಮಧ್ವರನ್ನು ಹೊಡಿಬೇಕು ಅಂತ ಬಂದಿದ್ದ. ಯಾರದ್ದೋ ಮಾತು ಕೇಳಿ ಒಬ್ಬ ರಾಜ, ಮಧ್ವರು ಹೀಗೆ ಬರ್ತಿದ್ದಾರೆ, ಅವರಿಗೆ ಎದುರಾಗಿ ಹೊಡಿಬೇಕು ಅಂತ ಹೋಗ್ತಿದ್ದಾನೆ. ಮಧ್ವರನ್ನು ನೋಡಿದ ತಕ್ಷಣ ಏನಾದ? ಆಯುಧಗಳನ್ನೆಲ್ಲ ಬಿಟ್ಟ ಮಧ್ವರಿಗೆ ನಮಸ್ಕಾರ ಮಾಡಿದ. ತನ್ನ ತನವು ಮಧ್ವರಿಗೆ ಹೋದದ್ದಲ್ಲ, ಮಧ್ವರ ತನವು ಇವನಿಗೆ ಬಂದದ್ದು. ಆದ್ದರಿಂದ ಭಗವಂತ ಅಂದ, ನಿನಗೆ ನಾನು ಪೂರ್ಣ ಚಂದ್ರ ಅಂತ. ಹಾಗೆ ನಮ್ಮಲ್ಲಿ ಅಂತಹ ಪ್ರಭಾವ ಇರಬೇಕು. ಅಂಥವರನ್ನು ಸುಜನರು ಎನ್ನುವ ಶಬ್ದದಿಂದ ಕರೀತಾರೆ. ಆದ್ದರಿಂದ ಆಚಾರ್ಯ ಮಧ್ವರು ಸುಜನರನ್ನು ಉದತಿಗೆ ಹೋಲಿಸಿದ ಉದ್ದೇಶ, ಆಮೇಲೆ ತಮ್ಮಲ್ಲಿ ಅದನ್ನು ವೃದ್ಧಿ ಮಾಡಿಕೊಳ್ಳು. ಯಾರಿಗೆ 10 ಕಡೆಯಿಂದ ಬಂದಿರತಕ್ಕಂಥ ವಿಷಯ ತಮ್ಮಲ್ಲಿ ವೃದ್ಧ ಆಗಬೇಕು, ತಮ್ಮಲ್ಲಿ ಬೆಳಿಬೇಕು, ಅವರು ತಾವು ಉದತಿಯಂತೆ ಸಮುದ್ರದಂತೆ ತಾವು ಸುಜನರು ಆಗಬೇಕು ಅಂಥೇಳಿ ಇಂತಹ ಸುಜನ ಉದತಿ ಸಮೃದ್ಧಿ ಪೂರ್ಣ ಚಂದ್ರ. ಒಳ್ಳೆಯ ಸುಜನರಾಗಲಿ, ಅಪರೋಕ್ಷ ಜ್ಞಾನಿಗಳೆಂಬ ಸುಜನರಾಗಲಿ ಅವರು. ಆವಾಗ ಭಗವಂತ ಏನು ಮಾಡ್ತಾನೆ? ಪೂರ್ಣವಾಗಿ ಛಾದಯತಿ ಇತಿ ಪೂರ್ಣ ಚಂದ್ರ. ಏನು ಪೂರ್ಣವಾಗಿ ಛಾದಯತಿ? ತದಧಿಗಮೇ. ಭಗವಂತನ ಅಪರೋಕ್ಷ ಜ್ಞಾನ ಆಯಿತು ಅಂತಂದರೆ ತದಧಿಗಮೆ. ಅಧಿಗಮ ಅಂದರೆ ಅಪರೋಕ್ಷ ಜ್ಞಾನ, ತತ್ ಅಂದರೆ ಭಗವಂತನ ಅಪರೋಕ್ಷ ಜ್ಞಾನ ಆಯಿತು ಅಂತಂದರೆ ಉತ್ತರ ಪೂರ್ವ ಅಘಯೋ ಅಶ್ಲೇಷ ವಿನಾಶ. ಹಿಂದಿನ ಪಾಪ ಲೇಪ ಆಗೋಲ್ಲ, ಹಿಂದಿನ ಪಾಪ ಸುಟ್ಟೋಯ್ತು, ಮುಂದಿನ ಪಾಪ ಲೇಪ ಆಗೋಲ್ಲ. ಪೂರ್ಣ ಚಂದ್ರ ಅಷ್ಟನ್ನು ಕೂಡ ಛಾದನೆ ಮಾಡಿ ಬಿಡ್ತಾನೆ ಅಂತೆ ಭಗವಂತ. ಆದ್ದರಿಂದ ಆಚಾರ್ಯ ಮಧ್ವರಂತಾರೆ, ನಾವು ಮಾಡಿರತಕ್ಕಂತಹ ಪಾಪಗಳು ನಷ್ಟ ಆಗಿ
ಮುಂದೆ ಮಾಡತಕ್ಕಂಥ ಲೇಪ ಆಗದೆ ಇರಬೇಕು ಅಂತಾದರೆ ನಾವೇನಾಗಬೇಕು ಅಂತಂದರೆ ಉದತಿಯಂತೆ ನಾವು ಸುಜನರು ಆಗಬೇಕು. ಆವಾಗ ಭಗವನಿಗೆ ಪೂರ್ಣ ಚಂದ್ರನಾಗಿ ಬರ್ತಾನೆ. ಸುಜನ ಉದತಿ ಸಮೃದ್ಧಿ ಪೂರ್ಣ ಚಂದ್ರ. ಆದ್ದರಿಂದ ಏನು ನಮ್ಮಲ್ಲೋ ನಮ್ಮ ಮಕ್ಕಳಲ್ಲೋ ನಾವು ಚಿಂತನೆ ಮಾಡತಕ್ಕಂಥ ಕ್ರಮ. ಭಗವಂತನ ನಮ್ಮ ಮಕ್ಕಳಲ್ಲಿ ನಾವು ಆ ಸುಜನರನ್ನು ಚಿಂತನೆ ಮಾಡೋಣ. ಸುಜನರು ಶಾಸ್ತ್ರದಲ್ಲಿ ಸಿದ್ಧವಾಗಿರತಕ್ಕಂಥ ಸುಜನರು ಬಹಳ ಜನ ಇದ್ದಾರೆ ಗೊತ್ತು. ಅದರಲ್ಲಿ ಯಾರನ್ನಾದರೂ ಒಬ್ಬರನ್ನು, ಯಾರು ಬೇಡ, ನಮ್ಮ ಗೋತ್ರ ಪ್ರವರ್ತಕರು ಇರ್ತಾರಲ್ಲ, ಪ್ರಾಯಶಃ ಅದಕ್ಕೋಸ್ಕರವೇ ಕಾಣುತ್ತೆ ಪ್ರತಿ ದಿವಸ ನಮ್ಮ ಗೋತ್ರವನ್ನು ಹೇಳಿಕೊಂಡು ದೇವರಿಗೆ ನಮಸ್ಕಾರ ಮಾಡುವುದು. ಯಾಕೆ? ಇಂತಹ ಗೋತ್ರ ಪ್ರವರ್ತಕ ನಮ್ಮ ಋಷಿ ನಮ್ಮ ಸಂತತಿಯಲ್ಲಿ ಒಳಗೆ ಇರಲಿ, ಆ ಸುಜನ ಇಲ್ಲಿ ಒಳಗೆ ಇರಲಿ. ಆವಾಗ ಏನಾಗುತ್ತೆ, ಒಂದು ಭಗವಂತ ಈ ಮಗು ಏನಾದರೂ ತಪ್ಪು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪು ಮಾಡಿದ್ದರೆ ಭಗವಂತ ಅದನ್ನು ಕ್ಷಮಿಸ್ತಾನೆ. ಛಾದಯತಿ ಪೂರ್ಣ ಚಂದ್ರನಾಗಿ ಭಗವಂತ ಇರ್ತಾನೆ. ಆ ತಪ್ಪನ್ನು ಭಗವಂತ ತಾನು ಲೆಕ್ಕಕ್ಕೆ ಇಟ್ಟುಕೊಳ್ಳೋಲ್ಲ. ದೇವ್ರ ಲೆಕ್ಕಕ್ಕೆ ಇಟ್ಟುಕೊಳ್ಳೋಲ್ಲ ಅಂದರೆ ಅಪ್ಪ ಅಮ್ಮ ಕ್ಷಮಿಸ್ತಾರೆ ಅಂತ ಅರ್ಥ. ಅದಕ್ಕೆ ಆ ದೃಷ್ಟಿಯಿಂದ ಸುಜನ ಉದತಿ ಸಮೃದ್ಧಿ ಪೂರ್ಣ ಚಂದ್ರ. ನಿನ್ನೆ ನೋಡಿದಂತೆ ಚಂದ್ರ ಪೂರ್ಣನಾದಾಗ ದೋಷಗಳಿಗೆ ಅವಕಾಶ ಉಂಟು. ಅದಕ್ಕೆ ತಕ್ಷಣ ಅಂದರೂ ಗುಣಾರ್ಣವ. ದೋಷಗಳ ಪ್ರವೇಶಕ್ಕೆ ಜಾಗನೇ ಇಲ್ಲ. ಗುಣಗಳಿಂದ ನೀರಿನಂತೆ ಭಗವಂತ ಇದ್ದಾನೆ. ಗುಣ ಅರ್ಣವ. ಪುನಃ ಅಲ್ಲಿ ಅರ್ಣವ ಶಬ್ದಕ್ಕೆ, ಅರ್ಣ ಶಬ್ದಕ್ಕೆ ನೀರು ಅಂತ ಅರ್ಥ. ಕೆಳಮುಖವಾಗಿ ಹರಿಯುವುದಕ್ಕೆ ಅರ್ಣ ಅಂತ ಹೆಸರು. ಈ ಅರ್ಣ ಎಲ್ಲಿ ಉಂಟೋ ಅದು ಅರ್ಣವ. ಉದ ಎಲ್ಲಿ ಉಂಟೋ ಅದು ಉದದಿ ಇದ್ದಂತೇನೆ. ಅರ್ಣ ಎಲ್ಲಿ ಉಂಟೋ ಅದು ಅರ್ಣವ. ಅರ್ಣ ಅಂದ್ರೆ ನೀರು. ನೀರು ಯಾವಾಗಲೂ ಕೆಳಮುಖವಾಗಿ ಹರಿಯುವುದು ತಾನೆ. ಅಂತಹ ನೀರಿನಂತೆ ಕೆಳಮುಖವಾಗಿ ಭಗವಂತ ಕೆಳಮುಖವಾಗಿ ಹರಿಯುವುದಲ್ವಾ. ಅವ ಇರುವುದೇ ಎತ್ತರದಲ್ಲಿ, ಅವನಿಕ್ಕಿಂತ ಎತ್ತರದಲ್ಲಿ ಯಾರೂ ಇಲ್ಲ. ಅದರಿಂದ ಮೇಲೆ ನೋಡೋಣ ಅಂದ್ರೆ ಯಾರನ್ನು ನೋಡುದು? ಮೇಲೆ ಯಾರು ಇಲ್ಲ. ಎಲ್ಲಿ ನೋಡ್ಬೇಕವ? ಕೆಳಗೆ ನೋಡಬೇಕು. ಕೈ ಮೈ ತಿಣ್ಣೆ ಗೊದಗುವ ತೆರದಿ ಭಗವಂತ ಇಳಿದು ಬರ್ತಾನೆ, ಹತ್ತಿ ಬರುವುದಲ್ಲ. ನಾವು ದೇವರು ನಿತ್ಯ ಪ್ರಾರ್ಥನೆ ಮಾಡೋದೇನು ಅಂತ, ದೇವರೇ ಇಳಿದು ಬಾ ಅಂತಲೇ ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಹತ್ತಿ ಬಾ ಅಂತ ಬರೋಲ್ಲ. ಯಾಕೆ? ಎಲ್ಲಿ ಹತ್ತುದು? ಇನ್ನು ಹತ್ತಲಿಕ್ಕೆ ಜಾಗನೇ ಇಲ್ಲ, ಅಷ್ಟು ಎತ್ತರದಲ್ಲಿ ಕೂತಾಗಿದ್ದೇವೆ. ಇಳಿದೇ ಬರಬೇಕಲ್ವೋ? ಅದೇ ರೀತಿ ಹಾಗಾದರೆ ಭಗವಂತ ಹೇಗಿರ್ತಾನೆ? ನೀರಿನಂತೆ ತಾನು ಕೆಳಮುಖವಾಗಿ ಭಗವಂತ ಹರಿತಾ ಇರ್ತಾನೆ. ಅಷ್ಟು ಗುಣಗಳು. ಇದೇ ಒಂದು ದೊಡ್ಡ ಗುಣ. ಇನ್ನೊಬ್ಬರನ್ನು ಕಂಡಾಗ ನಾವು ನೀರಿನಂತೆ ಕೆಳಮುಖವಾಗಿ ಹರಿಬೇಕು. ಭಗವಂತ ಕೆಳಮುಖವಾಗಿ ಹರಿತಾನೆ, ನೀರಿನಂತೆ ಹರಿತಾನೆ. ನೀರಿನಂತೆ ನಮ್ಮಲ್ಲಿ ವೃದ್ಧಿ ತರ್ತಾನೆ. ಅದಕ್ಕೆ ನೀರಿನಂತೆ ಭಗವಂತ. ನೀರಿನ ಗುಣದಂತೆ ಗುಣ ಅರ್ಣವ. ಗುಣಗಳಲ್ಲಿ ನೀರಿನಂತೆ ಭಗವಂತ ಇದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು ಅಂತಾರೆ. ನೀರಿನಂತೆ ಇದ್ದಾನೆ. ನೀರಿನ ಗುಣಗಳೆಲ್ಲ ಏನುಂಟು? ನೀರಿನಲ್ಲಿ ಎಂತಹ ಗುಣಗಳು ಉಂಟು? ಒಂದು ಗೊತ್ತು, ಕೆಳಮುಖವಾಗಿ ಹರಿಯುವುದು ನೀರಿನ ಗುಣ. ನೀರು ಮೇಲ್ಮುಖವಾಗಿ ಹರಿಯುವುದೇ ಇಲ್ವಾ? ಹರಿಯುತ್ತದೆ. ಪಾತ್ರೆಗೆ ನೀರು ಹಾಕಿ, ಪಾತ್ರೆ ಒಳಗೆ ನೀರು ಶೇಖರಣೆ ಆಗ್ತಾ ಉಂಟಾ? ಅದು ಹೇಗೆ ಹರಿತದೆ? ಮೇಲ್ಮುಖವಾಗಿ ಹರಿಯುತ್ತದೆ. ನೀರು ಹಾಕುವವರು ಕೆಳಮುಖವಾಗಿ ಹಾಕಿದ್ರು ಕೂಡ ಪಾತ್ರೆ ಒಳಗಿದ್ದಂತಹ ನೀರು ಏನು ಅದು ಕೆಳಮುಖವಾಗಿ ಹೋಗುತ್ತಾ? ಅದು ಮೇಲ್ಮುಖವಾಗಿ ಬರುತ್ತೆ. ಭಗವಂತ ನಮಗೆ ನೀರಿನಂತೆ ಕೆಳಮುಖವಾಗಿ ಬಂದಾಗ ಇಲ್ಲಿದ್ದಂತಹ ನಮ್ಮಲ್ಲಿದ್ದಂತಹ ಗುಣಗಳು ಮೇಲ್ಮುಖವಾಗಿ ಹರಿಯಬೇಕು. ನಮ್ಮಲ್ಲಿದ್ದಂತಹ ಗುಣಗಳನ್ನು ಜಾಸ್ತಿ ಮಾಡಿಕೊಳ್ಳಬೇಕು. ಭಗವಂತ ನಮಗಾಗಿ ಕೆಳಗಿಳಿಯುವುದೆನ್ನತಕ್ಕಂಥ ಗುಣವನ್ನು ಹಿಡ್ಕೊಂಡು ಬಂದ. ನಮ್ಮಲ್ಲಿ ಇದೊಂದು ಪಾತ್ರೆ. ಈ ಪಾತ್ರೆಯಲ್ಲಿ ಭಗವಂತನ ಕಾರುಣ್ಯ ಅನ್ನತಕ್ಕಂಥದ್ದನ್ನು ಹಾಕುತ್ತಾನೆ. ಹಾಕಿದಾಗ ಇಲ್ಲಿದ್ದಂಥ ಕಾರುಣ್ಯ ನಾವು ಏನು ಮಾಡಬೇಕು? ಮತ್ತಷ್ಟು ಮೇಲ್ಮುಖವಾಗಿ ಬೆಳೆಸ್ಕೊಳ್ಬೇಕು. ದೇವರು ಎಷ್ಟು ಕಾರುಣ್ಯ ತೋರಿಸ್ತಾನೆ, ಪಾತ್ರೆಯ ಯೋಗ್ಯತೆ ಅಷ್ಟೇ ತೋರಿಸ್ತಾನೆ. ಮತ್ತೂ ಹಾಕಿದರೆ ಕಾರುಣ್ಯ ಅನ್ನತಕ್ಕಂಥ ನೀರನ್ನು ಮತ್ತೂ ಹಾಕಿದರೆ, ಪಾತ್ರೆಯಲ್ಲಿ ನೀರು ಮತ್ತೂ ತುಂಬಿಸಿದ್ರೆ ಜಾಸ್ತಿ ಅದು ಕೆಳಗೆ. ಪಾತ್ರದಲ್ಲಿ ಎಷ್ಟು ಬೇಕು ಅಷ್ಟೇ ಪಾತ್ರದಲ್ಲಿ ಉಳ್ಕೊಳ್ಳುತ್ತೆ. ಯಾರು ಯೋಗ್ಯತೆಗಿಂತ ಜಾಸ್ತಿ ಮಾಡ್ತಾರೆ ಅದನ್ನು ಭಗವಂತ ಮತ್ತೆ ಕೆಳಮುಖವಾಗಿ ಹರಿಯುವಂತೆ ಭಗವಂತ ಮಾಡ್ತಾನೆ. ಆದ್ದರಿಂದ ಭಗವಂತ ಹೇಗೆ? ದೇವರೇ ನೀನು ನೀರಿನಂತೆ ಇದ್ದೀಯ. ಗುಣ ಅರ್ಣ
ನಿನ್ನ ನೀರಿನಂತಿರತಕ್ಕಂಥ ಗುಣ ನಿನ್ನಲ್ಲಿ ಉಂಟು. ಆದ್ದರಿಂದ ಈ ಪಾತ್ರೆಯಲ್ಲಿ ತುಂಬಿಸಿರತಕ್ಕಂತಹ ಗುಣಗಳು ಏನುಂಟು, ನಮ್ಮಲ್ಲಿ ಜ್ಞಾನಾನಂದಾದಿಗಳು ಏನುಂಟು, ಅದನ್ನು ಅಭಿವೃದ್ಧಿಗೆ ತರುವಲ್ಲಿ ನೀನು ನೀರಿನಂತೆ ಕೆಲಸ ಮಾಡಬೇಕು. ಭಗವಾನ್ ನೀನು ಗುಣಾರ್ಣವ, ಗುಣದಿಂದ ತುಂಬಿದವ. ಆದ್ದರಿಂದ ನಿನ್ನಲ್ಲಿ ಯಾವುದೇ ರೀತಿಯಾದ ದೋಷಗಳಿರಲಿ. ಎಷ್ಟೇ ದೊಡ್ಡವನಾದರೂ ಕೂಡ ಸಿಟ್ಟು ಎಲ್ಲರಿಗೂ ಬರುತ್ತೆ, ಸ್ವಾಮಿಗಳಿಗೆ ಮಾತ್ರ ಅಲ್ಲ. ಆದರೆ ಹೇಳುವಾಗ ಮಾತ್ರ ಅಜ್ಮಾನ ಸ್ವಾಮಿಗಳಿಗೆ ಸಿಟ್ಟು ಜಾಸ್ತಿ ಅಂತೆ. ಅವರಿಗೆ ಯಾರು ಹೇಳಿದ್ರೋ ಏನು, ಈ ಮಾತಿಗೆ ಕಮ್ಮಿ ಇಲ್ಲ. ನಿಜವಾಗಿ ಯಾರು ಬರ್ತಾರೆ ಉಪನ್ಯಾಸಕ್ಕೆ? ಇಂತಹ ಸ್ವಾಮಿಗಳು ಬರ್ತಾರೆ. ಏನು ಹೇಳ್ತಾರೆ? ಏನೋ ಒಂದು ಶಾಸ್ತ್ರದ ವಿಷಯ ಹೇಳ್ತಾರೆ. ಅದರ ಆ ವಿಷಯದ ಬಗ್ಗೆ ಮೆಲುಕು ಹಾಕಬೇಕಲ್ಲ, ಅದಿಲ್ಲ. ಮತ್ತೆ ಅವರ ಬಗ್ಗೆನೇ ಮೆಲುಕು ಹಾಕೋದು. ಅವರು ಜೋರಂತೆ, ಅವರು ಹಾಗಂತೆ, ಅವರು ಹೀಗಂತೆ ಅಂತ ಅಷ್ಟೊತ್ತಿಗೆ ಬಂದುಬಿಟ್ಟು ಇಂತಹ ಅವಸ್ಥೆ. ಇದು ಯಾರು? ಮಾತೃಕಾಭಿಮಾನಿ ದೇವತೆಗಳು, ಮತ್ತಾರು ಅಲ್ಲ. ಮಾತೃಕಾಭಿಮಾನಿ ಅಂದರೆ ಮಾತೆಯರು ಅಂತ ಅವರೇ ಮಾತಾಡೋದು. ಹಾಗಂತ ಆಶ್ಚರ್ಯ ಅಂತ ಉಪನ್ಯಾಸ ಬಂದು ಕೂಡ್ತಾರೆ, ಅದು ಇನ್ನೂ ಆಶ್ಚರ್ಯ. ಅಂದರೆ ಯಾಕೆ ಕೂಡ್ತಾರೆ ಅಂದರೆ ಅವರು ಸಿಟ್ಟಿನಿಂದ ಹೇಳ್ತಾರೋ ನಗುತ್ತಾ ಹೇಳ್ತಾರೋ ಅಂತ ಪ್ರಾಯಶಪ್ಪನ ಅಪ್ಪನ ಅವರು ನಗುತ್ತಾರೆ. ಇಲ್ಲಿ ಬೇಕಿದ್ರೆ ಅವರು ಕುತ್ಕೊಂಡು ನಗುತ್ತಾರೆ. ಇಲ್ಲಿ ಇಂಥದ್ದಿರುತ್ತೆ ಅಲ್ಲೋ. ಅದಕ್ಕಂದು ನಾವು ದೇವರ ಉಪಾಸನೆ ಮಾಡುವಾಗ ಏನೋ ಗುಣಗಳಿಂದ ತುಂಬಿದವ ದೊಡ್ಡ. ಈ ಬಿಳಿ ಹಾಳೆಗೆ ಒಂದು ಚಿಕ್ಕ ಚುಕ್ಕೆ ಬಿದ್ದರೂ ಕೂಡ ಅದು ಎದ್ದು ಕಾಣುತ್ತೆ. ಕೊಳಕಾದ ಬಟ್ಟೆಯಲ್ಲಿ ಏನಾದರೂ ಕೊಳಕು ಪುನಃ ಬಿದ್ದರೆ ಅದು ಎದ್ದು ಕಾಣೋಲ್ಲ. ಅದರಿಂದ ಬೇರೆಯವರಿಗೆ ಎಷ್ಟು ಸಿಟ್ಟು ಬಂದರೂ ಕೂಡ ಅದು ಯಾರಿಗೂ ಗೊತ್ತಾಗೋಲ್ಲ. ಸ್ವಾಮಿಗಳಿಗೆ ಚೂರು ಸಿಟ್ಟು ಬಂದರೂ ಕೂಡ ಅವರು ದುರ್ವಾಸು ಅಂತ ಅಂದಿದೆ. ಇದಕ್ಕೆ ನಮ್ಮನ್ನು ನುಂಗುವ ಸಿಟ್ಟು ನಿಮ್ಮಲ್ಲಿರುತ್ತೆ, ಆದರೆ ಅದವ್ರ ತಲೆಗೆ ಬಂದಿಲ್ಲ. ಇವ್ರಿಗೆ ಮಾತ್ರ ಸಿಟ್ಟು ಅದೇ ಪ್ರಾಯ. ಆ ರೀತಿಯಲ್ಲೇ ಹೋಗಿ ಹೋಗಿ ರುದ್ರದೇವರ ಸಹವಾಸನೆ ಬೇಡಪ್ಪ ಅಂತ ಪಾಂಡುರಾಜ ಅಂದ. ಕ್ರೋಧಾತ್ಮಕ ಪಾಲನೆ ನೈವ ಯೋಗ್ಯ ಅಂತ ಪಾಂಡುರಾಜ ಕುಂತಿ ಹತ್ರ ಒಂದು ಮಾತು ಹೇಳಿದ್ರು. ರುದ್ರದೇವರು ಬೇಡವೇ ಬೇಡ, ರಾಜ್ಯ ರಕ್ಷಣೆ ಮಾಡಲಿಕ್ಕೆ ಅವರಿಂದಲೇ ಸಾಧ್ಯ ಆಗೋಲ್ಲ, ಮಹಾಶಿವುಡಿಗೆ ಅವರು ಬೇಡವೇ ಬೇಡ ಅಂತ ಬಿಟ್ಟದ್ದುಂಟಂತೆ. ಹಾಗಾದರೆ ದೊಡ್ಡದು ಆದಂತೆ ಚಿಕ್ಕ ಚಿಕ್ಕ ದೋಷ ಇದ್ರೂ ಕೂಡ ದೊಡ್ಡದಾಗಿ ಕಾಣುತ್ತೆ. ಆದರೆ ದೇವರಲ್ಲಿ ಹಾಗಿಲ್ಲ. ಆದರೂ ಕೆಲವರೆಲ್ಲ ದೇವರಿಗೆ ಛೇದ ಭೇದಾದಿ ದೋಷಗಳನ್ನು ಹೇಳಲಿಕ್ಕೆ ಹೊರಟರು. ಭೀಷ್ಮಾಚಾರ್ಯರೇ ಶರಮಂಚದಲ್ಲಿ ಮಲಗಿದವರು. ನನ್ನ ಶರದಿಂದ ತುಂಡಾಗಿರತಕ್ಕಂಥ ಹಲ್ಲುಳ್ಳವನೇ ಅಂತ ಭೀಷ್ಮಾಚಾರ್ಯರು ಕೃಷ್ಣನನ್ನು ಹೊಗಳುತ್ತಾರೆ. ಆ ರೀತಿಯಲ್ಲಿ ಹೊಗಳ್ತಾ ಇದ್ದಾರೆ. ಹಾಗಾದರೆ ದೇವರಿಗೆ ಛೇದ ಭೇದ ಉಂಟಲ್ವೋ ಅಂತಂದರೆ ವಾದಿರಾಜ ಶ್ರೀಪಾದ ಈ ಸಂದರ್ಭದಲ್ಲಿ ಆ ದೋಷಗಳನ್ನೆಲ್ಲ ತೆಗೆದು ಬಿಡುತ್ತಾರೆ. ನೋಡಿ, ಅರ್ಣವದಲ್ಲಿ ನೀರು ತುಂಬಿರುತ್ತೆ. ಯಾವ ದೋಷ, ಯಾವ ಕಶ್ಮಲಕ್ಕೂ ಅವಕಾಶ ಇಲ್ಲ. ಅರ್ಣವದಲ್ಲಿ, ಸಮುದ್ರದಲ್ಲಿ ಯಾವ ಕಶ್ಮಲಕ್ಕೂ ಅವಕಾಶ ಇಲ್ಲ. ಯಾಕೆ? ನೀರೇ ತುಂಬಿರುತ್ತೆ. ಅಕಸ್ಮಾತ್ ನಿಮ್ಮಂಥವ್ರು ಏನಾದ್ರೂ ಸಮುದ್ರಕ್ಕೆ ಕಶ್ಮಲ ಹಾಕಿದ್ರೂ ಸಮುದ್ರ ಏನು ಮಾಡುತ್ತೆ? ಏನಾದ್ರೂ ಮಾಡಿ ಅದನ್ನು ಬದಿಗೆ ತಳ್ಳುತ್ತೆ. ಅದೇ ರೀತಿಯಲ್ಲಿ ದೇವರಲ್ಲಿ ನಿಜವಾಗಿ ಯಾವುದೇ ರೀತಿಯಾದ ದೋಷಗಳಿಲ್ಲ. ದೇವರು ಗುಣಾರ್ಣವ, ಸಮುದ್ರದಂತಿದ್ದಾನೆ, ಯಾವುದೇ ರೀತಿಯಾದ ದೋಷಗಳಿಲ್ಲ. ನಿಮ್ಮಂಥವರು ಏನೋ ಸ್ವಲ್ಪ ನಮ್ಮ ಲೌಕಿಕ ಬುದ್ಧಿಯಿಂದಾಗಿ, ಅಜ್ಞಾನದಿಂದಾಗಿ, ವಿಪರೀತ ಜ್ಞಾನದಿಂದಾಗಿ ದೇವರಲ್ಲಿ ಏನಾದರೂ ದೋಷಗಳನ್ನು ಹೇಳಿದರೂ ಅದನ್ನು ಶ್ರುತಿಗಳು, ಪುರಾಣಗಳು ಆ ದೋಷವನ್ನು ಬದಿಗೆ ಹಾಕುತ್ತವೆ. ಸಮುದ್ರ ತನ್ನಲ್ಲಿದ್ದಂತಹ ಕಶ್ಮಲವನ್ನು ಬದಿಗೆ, ಸಮುದ್ರ ತನ್ನಲ್ಲಿದ್ದಂತಹ ಕಶ್ಮಲವನ್ನು ಗಾಳಿಯಿಂದಾಗಿ ಬದಿಗೆ ಹಾಕುತ್ತೆ. ಸಮುದ್ರ ಒಂದಷ್ಟು ಕಶ್ಮಲ ತಗೊಂಡೋಗಿ ಸಮುದ್ರಕ್ಕೆ ಹಾಕ್ತೇವಲ್ಲೋ, ಅದು ಬದಿಗೆ ಬರುವುದು ಯಾವುದರಿಂದ? ತೆರೆಯಿಂದಾಗಿ. ತೆರೆ ಬರುವುದು ಯಾವುದರಿಂದ? ಗಾಳಿಯಿಂದಾಗಿ. ಹಾಗಾದರೆ ಸಮುದ್ರದಲ್ಲಿ ಬಿದ್ದ ಕಶ್ಮಲ ಹೇಗೆ ಗಾಳಿಯಿಂದಾಗಿ ಬದಿಗೆ ಸರಿಯುತ್ತೋ ಅದೇ ರೀತಿಯಲ್ಲಿ ದೇವರಲ್ಲಿ ನಿಮ್ಮಂಥವ್ರು ಏನಾದರೂ ದೋಷಗಳನ್ನು ಏರಿಸಿದರೆ ಅದನ್ನು ಗಾಳಿಯ ಅವತಾರರಾಗಿರ್ತಕ್ಕಂಥ ಆಚಾರ್ಯ ಮಧ್ವರು ಶ್ರುತಿ ಪುರಾಣಗಳ ಉದಾಹರಣೆ ಕೊಟ್ಟು ಅದನ್ನು ಬದಿಗೆ ಸಲ್ಲಿಸ್ತಾರೆ. ಇದನ್ನು ವಾದಿರಾಜ ಶ್ರೀಪಾದರು ತನ್ನ ಯುಕ್ತಿ ಮಲ್ಲಿಕೆಯ ಶುದ್ಧಿ ಸೌರಭ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಅವು ಒಂದು ತುಂಬ ಹೇಳ್ತಾರೆ. ಅಂದರೆ ಒಂದು ಮಾತು ಹೇಳೋದು ಅಂತ ಅಂದರೆ ಏನು? ಕೃಷ್ಣನಿಗೆ ಛೇದವ, ಕೃಷ್ಣನಿಗೂ ಮೈಗೂ ಬಾಣ ತಾಗಿ ಕೃಷ್ಣನ ಮೈಗೂ ಗಾಯ ಆಯ್ತಾ? ಹೌದು ಅಂದ. ಆವಾಗ ಅವನತ್ತು ಒಂದು ಪ್ರಶ್ನೆ ಕೇಳ್ತಾರೆ. ಏನು ಕೇಳ್ತಾರೆ ಅಂತಂದ್ರೆ, ಸ್ವ ಆಹಾರಸ್ಯ ಹಿ ವಿಚ್ಛೇದೆ ದಕ್ಷಂ ಪಶುಪತೇರಪಿ
ಅಚ್ಛೇದ್ಯಂ ಅಕರೋತಿ ಯಸ್ತು ತಸ್ಯ ಛೇದಂ ಕರೋತಿ ಕಃ. ದಕ್ಷ ಪ್ರಜಾಪತಿ ಯಜ್ಞದ ಸಂದರ್ಭ, ಗಲಾಟೆಗಳು ತುಂಬ ಆಯ್ತಲ್ಲ ಯಜ್ಞಶಾಲೆಯಲ್ಲಿ. ರುದ್ರದೇವರಿಗೆ ಆಹುತಿ ಕೊಡಬಾರದು ಅಂಥೇಳಿ ದಕ್ಷ ಪ್ರಜಾಪತಿ ಆಜ್ಞೆ ಹೊರಡಿಸಿದ. ಸರಿ, ಪುರೋಹಿತರು ಆಹುತಿ ಕೊಡದಿರುವಾಗ ದಕ್ಷ ಪ್ರಜಾಪತಿ ಬಂದು ರುದ್ರದೇವರು ಬಂದು ದಕ್ಷ ಪ್ರಜಾಪತಿಯ ತಲೆಯನ್ನು ಕತ್ತರಿಸ್ತೇನೆ, ಇವನನ್ನೇ ಪಶುವನ್ನಾಗಿ ಮಾಡ್ತೇನೆ ಅಂತೇಳಿ ರುದ್ರದೇವರು ಎಷ್ಟು ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಯಾಕೆ ರುದ್ರದೇವರು ಆಲೋಚನೆ ಮಾಡಿದ್ರಂತೆ. ಆಲೋಚನೆ ಥಟ್ಟನೆ ಹೊಳೆಯಿತಂತೆ, ಎನ್ನ ಅಜ್ಜನ ಆಜ್ಞೆ ಇಲ್ಲ ಅಂತ ಹೊಳೆಯಿತಂತೆ. ರುದ್ರದೇವರ ಅಜ್ಜ ಭಗವಂತ, ಅವನ ಆಜ್ಞೆ ಇಲ್ಲ ಅಂತ ಹೊಳೆಯಿತಂತೆ. ಅಲ್ಲಿಗೆ ನಿಲ್ಲಿಸಿಬಿಟ್ಟು. ಹಾಗಾದರೆ ಯಾವ ಭಗವಂತನ ಕೇವಲ ಇಚ್ಛೆಯಿಂದಾಗಿ ದಕ್ಷ ಪ್ರಜಾಪತಿಗೆ ಛೇದವನ್ನು ಮಾಡಲಿಕ್ಕೆ ರುದ್ರದೇವರಿಂದ ಆಗಿಲ್ಲ ಅಂತೆ, ಅಂತಹ ಭಗವಂತನಿಗೆ ಛೇದ ಭೇದಾದಿಗಳು ಬರಲಿಕ್ಕೆ ಸಾಧ್ಯ ಉಂಟಾ ಅಂತ ವಾದಿರಾಜ ಶ್ರೀಪಾದರೊಂದು ಮಾತು ಕೇಳ್ತಾರೆ ಯುಕ್ತಿ ಮಲ್ಲಿಕೆಯಲ್ಲಿ. ಹಾಗಾದರೆ ಏನಿದು? ವಾದಿರಾಜರು ಒಂದು ಆಚಾರ್ಯ ಮಧ್ವರು, ಇಲ್ಲ ಆಚಾರ್ಯ ಮಧ್ವರ ಸ್ಥಾನಕ್ಕೆ ಬರತಕ್ಕಂತಹ ವಾದಿರಾಜರು ಇಬ್ಬರೂ ಕೂಡ ಏನು ಮಾಡಿದ್ರು ಅಂತಂದರೆ, ಈ ಗಾಳಿಯಿಂದ ತಾವು ಏನು ಮಾಡಿದ್ರು, ಭಗವಂತನೆಂಬ ಸಮುದ್ರದಲ್ಲಿ ನಿಮ್ಮಂಥವರು ಹಾಕಿರತಕ್ಕಂಥ ಛೇದ ಭೇದಾದಿಗಳೆಂಬ ದೋಷವನ್ನು ಬದಿಗೆ ಸರಿಸಿದ್ರು. ಆದ್ದರಿಂದ ಭಗವಾನ್ ಗುಣಾರ್ಣವ, ಇಂತಹ ಭಗವಂತನ ಗುಣಗಳಿಂದ ಸಮುದ್ರದಂತೆ ಇರುವವ. ಆದ್ದರಿಂದ ನಮ್ಮಲ್ಲಿ ಇರತಕ್ಕಂತಹ ಛೇದ ದೋಷಗಳು ಏನುಂಟು ಆ ದೋಷಗಳನ್ನು ಆಚ್ಛಾದನೆ ಮಾಡು ಅಂತ ಹೇಳ್ತಾ, ಸರಿ ದೇವರಂದ ಇಲ್ಲಿ ನೀನು ಹೀಗೆ ಪ್ರಾರ್ಥನೆ ಮಾಡ್ತಿ, ಅಲ್ಲಿ ಅವ ಪ್ರಾರ್ಥನೆ ಮಾಡ್ತಾನೆ, ಮತ್ತೊಬ್ಬ ಇನ್ನೊಂದು ಕಡೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಏನು ಯಾರಿಗೆ ಎಷ್ಟೊತ್ತಿಗೆ ಎಂಥದ್ದು ಅಂತಲೇ ಗೊತ್ತಾಗುತ್ತಾ ಇಲ್ಲ. ಒಟ್ಟಿಗೆ ಏನೋ ಮನಸ್ಸಿನ ನೆಮ್ಮದಿಯೇ ಪೂರ ಹಾಳಾಗುವ ಪ್ರಸಂಗ ಬಂತು ಅಂತಂದರೆ ಆಚಾರ್ಯ ಮಧ್ವರು ತಕ್ಷಣ ಅಂದರು ಅಮಂದ ಆನಂದ ಸಾಂದ್ರ ಅಂತ. ಹಾಗೆ ಹೇಳಬೇಡ ಅಂತ. ಯಾವಾಗಲೂ ಸುಳ್ಳು ಹೇಳೋದಾದ್ರೂ ಅಡ್ಡಿ ಇಲ್ಲ, ಮಾತ್ರ ನಂಬುವಂತೆ ಸುಳ್ಳು ಹೇಳಬೇಕು ಅಂತ. ದೇವರೇ, ನಿನಗೆ ಸುಳ್ಳು ಹೇಳಲಿಕ್ಕೆ ಗೊತ್ತಿಲ್ಲ, ನೀನು ಇಂಥ ಮಾತನ್ನು ಹೇಳಿದರೆ ಯಾರೂ ನಂಬೋಲ್ಲ, ನೀನು ಎಂಥವ, ನೀನು ಯಾರು? ಆನಂದ ಸಾಂದ್ರ, ಒಳಗಿನಿಂದ ನೆಮ್ಮದಿಗಳನ್ನು ನಿಬಿಡವಾಗಿ ತುಂಬಿಟ್ಟುಕೊಂಡ ಒತ್ತೊಟ್ಟಿಗುಂಟು. ನಿಮ್ಮ ಆ 2 ವರ್ಷ ಸಮಯದಲ್ಲಿ ಎಲ್ಲ ಸಭೆಗೆ ಕೂತಂತೆ ಕೂತದ್ದಲ್ಲ. 22, 24 ಕೊರೋನಾ ಸಮಯದಲ್ಲಿ ಸಭೆಯಲ್ಲಿ ಕೂತಂತೆ ಕೂತದ್ದಲ್ಲ. ಆವಾಗೆಲ್ಲ ಸಭೆಯಲ್ಲಿ ಕೂಡೋದಾದರೆ ಏನೊಂದು ಸೋಷಿಯಲ್ ಡಿಸ್ಟೆನ್ಸ್ ಉಂಟಲ್ಲ, ದೂರ ಹಾಗಲ್ಲ. ಮತ್ತು ಇದು ಜಾಗ ಕಮ್ಮಿ ಉಂಟು, ಊಟಕ್ಕೆ ಜನ ಜಾಸ್ತಿ ಆಗಿದೆ, ಆವಾಗ ಹೇಗೆ ಕೂಡ್ತೇವೆ ಹಾಗೆ ಇಲ್ಲಿ ಆನಂದ ಉಂಟಂತೆ ಭಗವಂತನ. ಆವಾಗ ಯಾರು ಹೇಳಬೇಕಾಗಿಲ್ಲಲ್ಲ, ಸಮೀಪ ಕೂಡಿ ಯಾರು ಹೇಳಬೇಕಾಗಿಲ್ಲ. ನಾವೇ ಒಂದು ಸಾಲು ಹಿಡಿಬೇಕಾದ್ರೆ ಹೇಳಬೇಕಾಗಿಲ್ಲ, ಊಟಕ್ಕೆ ಮತ್ತೊಂದು ಒತ್ತೊಟ್ಟಿಗೆ ಕೂಡಬೇಕಾದ್ರೆ ಹೇಳಬೇಕಾಗಿಲ್ಲ. ಮತ್ತೆ ಬೊಬ್ಬೆ ಹಾಕಬೇಕು ಯಾವಾಗ ಅಂತಂದರೆ ಮಂತ್ರಕ್ಕೆ ಮತ್ತೆ ತೀರ್ಥಕ್ಕೆ ಬರುವಾಗ ಮಾತ್ರ ಬೊಬ್ಬೆ ಹಾಕಬೇಕು. ಸಾಲಾಗಿ ಬನ್ನಿ, ಸಾಲಾಗಿ ಊಟ ಕೂಡ ಸಾಲಾಗಿ ಬಂದು ಹೇಳಲೇಬೇಕಾಗಿಲ್ಲ. ಅದು ನಮ್ಮಲ್ಲಿ ಹೇಗೆ ಸಾಲು ಬರುತ್ತೋ ಗೊತ್ತಿಲ್ಲ, ಇಲ್ಲಿ ಹೇಗೆ ಸಾಲು ತಪ್ಪುತ್ತೋ ಅದು ಗೊತ್ತಿಲ್ಲ. ಹಾಗಾದರೆ ಹೇಗೆ ನಾವು ನಿಬಿಡವಾಗಿ ಇರ್ತೇವೋ ಅದೇ ರೀತಿಯಲ್ಲಿ ಭಗವಂತನಲ್ಲಿ ಆನಂದ ಅಷ್ಟು ನಿಬಿಡವಾಗಿ ಉಂಟಂತೆ. ಎಂಥ ಆನಂದ! ಪುನಃ ಅಂತಾರೆ ಅಮಂದ ಆನಂದ. ಮಂದಗಮನೆ ನಿಧಾನವಾಗಿ ಹೆಜ್ಜೆ ಹಾಕೊಳ್ಳು ಅಂತ ಅರ್ಥ. ಮಂದಗಮನೆ ನಿಧಾನ ಅಂತ ಅರ್ಥ. ಇದು ಅಮಂದ ಅಂತಂದರೆ ನಿಧಾನ ಅಲ್ಲ. ದೇವರೇ, ನಿನ್ನಲ್ಲಿ ಅಷ್ಟು ಆನಂದಗಳು ಉಂಟು, ಹಾಗಿರುವಾಗ ನನಗೀಗ ನೆಮ್ಮದಿ ಇಲ್ಲ ಅಂತ ಎಂದೂ ಹೇಳಬೇಡ. ಅದರಿಂದ ಸಜ್ಜನರು ಎಲ್ಲಿಯಾದರೂ ತಾವು ತಮ್ಮಲ್ಲಿ ತುಂಬಿಸಿಕೊಂಡು ನಿನ್ನನ್ನು ಪೂರ್ಣ ಚಂದ್ರ ಅಂತ ಚಿಂತನೆ ಮಾಡುವಾಗ ಅವರಲ್ಲಿದ್ದಂಥ ಆ ಒಳ್ಳೆಯ ಗುಣಗಳನ್ನು ನೀನು ಎಬ್ಬಿಸತಕ್ಕಂಥ ಕೆಲಸ ನೀನು ಮಾಡಲೇಬೇಕು. ನನಗೀಗ ಪುರ್ಸೊತ್ತಿಲ್ಲ ಅಥವಾ ನೆಮ್ಮದಿ ಇಲ್ಲ, ಅದು ಉಂಟು, ತಲೆಗೆ ಏನೋ ಖಿನ್ನತೆ ಉಂಟು ಅಂತ ಯಾವ ಮಾತು ನೀನು ಹೇಳಬಾರ್ದು. ನೀನು ಎಂಥವ ನನಗೆ ಗೊತ್ತು. ಅಮಂದ ಆನಂದ ಸಾಂದ್ರ. ಯಾವಾಗ ನಾವಾದರೂ ಕೂಡ ದೇವರಲ್ಲಿ ಬೇಡುವುದು ಯಾವಾಗ ಮಹಾರಾಜ ನೋಡಿ, ಹಾಗೇನೆ ಬಂದು ದಿಢೀರಂತ ಬಂದು ನಾವು ಯಾರೂ ಕೂಡ ದೇವರಲ್ಲಿ ಅದು ಕೊಡು ಇದು ಕೊಡು ಅಂತ ಬೇಡುವವರಲ್ಲ. ಮತ್ತೆ ಪ್ರದಕ್ಷಿಣೆ ಮಾಡ್ತೇವೆ, ಇಲ್ಲ ನಮಸ್ಕಾರ ಮಾಡ್ತೇವೆ, ಇಲ್ಲ ಪಾರಾಯಣ ಮಾಡ್ತೇವೆ,
ನನಗೆ ಅದು ಕೊಡು, ನಾನು ಇಷ್ಟು ಸಲ ಪಾರಾಯಣ ಮಾಡ್ತೇನೆ, ನನಗೆ ಇದು ಕೊಡು, ನನಗೆ ಇಷ್ಟು ಹೆಜ್ಜೆ ನಮಸ್ಕಾರ ಹಾಕ್ತೇನೆ, ನನಗೆ ಅದು ಕೊಡು, ನಾನು ನಿನಗೆ ರಥೋತ್ಸವ ಕೊಡ್ತೇನೆ. ಹಾಗಾದರೆ ಎಲ್ಲಿಯೂ ಕೂಡ ನಾವು ಪುಕ್ಕಟೆಯಾಗಿ ದೇವರ ಹತ್ರ ಕೇಳುವುದು ಅಂತ ಇಲ್ಲವೇ ಇಲ್ಲ. ಹೆಜ್ಜೆ ನಮಸ್ಕಾರ ಮಾಡಿದೆವು, ರಥೋತ್ಸವ ಮಾಡಿಸಿದೆವು, ಉಪನ್ಯಾಸ ಮಾಡಿಸಿದೆವು. ಈ ಕೆಲಸದಿಂದ, ಈ ಮಾಡಿರ್ತಕ್ಕಂಥ ಈ ಕೆಲಸದಿಂದ ದೇವರಲ್ಲಿ ಏನು ಬಂತು? ಒಂದು ಆನಂದ ಬಂತು. ಇವ ಈ ಕೆಲಸ ಮಾಡಿದ್ದಾನೆ ಅಂತ ದೇವರು ತಕ್ಷಣದಲ್ಲೇ, ನಾವು ಮಾಡಿದ ಕೆಲಸದ ಬಗ್ಗೆ ಆನಂದ ಅಂತ ಒಂದು ಉಂಟಲ್ಲ, ಯಾರ ಬಗ್ಗೆ? ದೇವರ ಬಗ್ಗೆ ಮಾಡಿದ್ದಲ್ಲೋ, ಅದರಿಂದಾಗಿ ದೇವರಿಗೊಂದು ಆನಂದ ಆಗಬೇಕಲ್ಲ. ಆ ಆನಂದ ದೇವರಿಗೆ ಆಗಲಿಕ್ಕೆ ತಡ ಇಲ್ಲ. ಅಮಂದ, ಮಂದ ಅಂದರೆ ನಿಧಾನ. ಆ ಆನಂದ ದೇವರ ನಿಧಾನಕ್ಕೆ ಬರುವುದಲ್ಲ. ಈ ಕೆಲಸ ಮಾಡಿದೆವು, ತಕ್ಷಣದಲ್ಲೇ ದೇವರಿಗೆ ಖುಷಿಯಾಗಿ ಬಿಡ್ತು. ನಮ್ಮಲ್ಲಿ ಹಾಗಿರುವುದಿಲ್ಲ ಅಲ್ಲ. ನಾನೇನಾದರೂ ಈಗ ನನಗೆ ನೀವೇನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದರೆ ನಾನು ತಕ್ಷಣದಲ್ಲೇ ಖುಷಿ ಪಡ್ತೇನೆ ಅಂತೇನಿಲ್ಲ. ನೀವು ನನಗೆ ಏನೋ ಒಳ್ಳೆಯ ಕೆಲಸ ಮಾಡಿ ಕೊಡುವಾಗ ಆ ಸಮಯದಲ್ಲೇ ನನಗೇನಾದರೂ ಮಾನಸಿಕ ಖಿನ್ನತೆ ಇದ್ದರೆ ಆವಾಗ ನೀವು ನನಗೆ ಮಾಡಿಕೊಟ್ಟ ಕೆಲಸ ನನಗೆ ಆವಾಗಲೇ ಆನಂದ ಬರೋಲ್ಲ. ದೇವರಿಗೆ ಹಾಗಲ್ಲ. ನಾವೀಗ ಕೆಲಸ ಮಾಡಿದೆವು, ತಕ್ಷಣದಲ್ಲೇ ದೇವರಲ್ಲಿ ಆನಂದ ಬಂತು. ಇವ ಈಗಿಂತ ಕೆಲಸ ಮಾಡಿದ ಆ ಆನಂದ ಅಮಂದ, ಮಂದ ಅಲ್ಲ, ನಿಧಾನವಾಗಿ ದೇವರು ತೃಪ್ತಿ ಪಡುವುದಲ್ಲ, ತಕ್ಷಣದಲ್ಲೇ ಭಗವಂತ ತೃಪ್ತಿ ಪಡ್ತಾನೆ. ಅಷ್ಟು ನಾವು ಒಳ್ಳೆಯ ಕೆಲಸ ಮಾಡಿರ್ತೇವೆ, ಅಷ್ಟು ಆನಂದ ದೇವರಲ್ಲಿ ನಿಬಿಡವಾಗಿರುತ್ತೆ. ಆನಂದಕ್ಕೆ ಮತ್ತೆ ಪ್ರತಿಕ್ರಿಯಿಸುವುದು ಮಾತ್ರ ದೇವರು ನಿಧಾನಕ್ಕೆ ಅಷ್ಟೇ. ಆನಂದವನ್ನು ದೇವರು ಸಂಪಾದನೆ ಮಾಡಿಕೊಂಡೇ ಇರ್ತಾನೆ. ಆನಂದವನ್ನು ನಾವು ಮಾಡಿದ ಕೆಲಸಕ್ಕೆ ಆನಂದವನ್ನು ದೇವರು ಸಂಗ್ರಹ ಮಾಡಿಕೊಂಡು ಒಳಗೆ ಇಟ್ಟೇ ಇರ್ತಾನೆ. ಸರಿ, ಆನಂದ ಪಟ್ಟ ಮೇಲೆ ಅದಕ್ಕೆ ನಮಗೆ ಪ್ರತಿಕ್ರಿಯೆ ಕೊಡಬೇಕಲ್ಲ, ಕೊಡುವಾಗ ಮಾತ್ರ ಭಗವಂತ ನಿಧಾನ. ಹಾಗಾದರೆ ನಾವು ಇಷ್ಟು ಮಾಡಿದಾಗ ದೇವರಲ್ಲಿ ಒಳಗಿನಿಂದ ಒಬ್ಬೊಬ್ಬರ ಬಗ್ಗೆನೂ ಕೂಡ ದೇವರಲ್ಲಿ ಆನಂದ ಎಷ್ಟು ನಿಬಿಡವಾಗಿ ಇಲ್ಲ, ಎಷ್ಟು ಸಾಂದ್ರವಾಗಿ ಇಲ್ಲ. ಅದನ್ನೇ ಆಚಾರ್ಯ ಮಧ್ವರಂತಾರೆ ಅಮಂದ ಆನಂದ ಸಾಂದ್ರ. ನಾವಿಷ್ಟು ಒಳ್ಳೆಯ ಕೆಲಸ ಮಾಡಿದ್ದಿದ್ರೆ ನಾನಿಷ್ಟು ಒಳ್ಳೆಯ ಕೆಲಸ ಮಾಡಿದ್ದೇನೆ ಅಂತ ಹೇಳುವುದಕ್ಕೆ ಅಡ್ಡಿ ಇಲ್ಲ. ಅತಿರೇಕವಾಗಿ ಹೇಳಬಾರ್ದು ಅಂತಷ್ಟೇ ವಿನಃ ಮಾಡಿದ ಕ್ರಮದಲ್ಲೇ ಹೇಳು. ಯಥಾ ಸ್ವರೂಪ ವಿಜ್ಞಾನಂ ಆತ್ಮನ್ಯಪಿ ನ ದೋಷಕೃತ್. ನಮ್ಮ ಸ್ವರೂಪ, ನಮ್ಮ ತಾಕತ್ತೇನುಂಟು, ನಾವು ಎಷ್ಟು ಮಾಡಿರ್ತೇವೆ, ನಾವು ಮಾಡಿದಷ್ಟನ್ನೇ ಇನ್ನೊಬ್ಬರಿಗೆ ನಾನು ಹೀಗೆ ಮಾಡಿದ್ದೇನೆ ಅಂತ ಹೇಳೋದುಂಟಲ್ಲ, ಅದು ಏನಾಗುವುದಿಲ್ಲ, ಅಹಂಕಾರ ಅಂತ ಆಗುವುದಿಲ್ಲ. ದೇವರ ಮುಂದೆ ಹೇಳಿಕೊಳ್ಳೋದುಂಟಲ್ಲ, ಅದು ಅಹಂಕಾರ ಅಂತ ಆಗುವುದಿಲ್ಲ. ಹಾಗೆ ನಾವು ಇಷ್ಟು ಮಾಡಿರ್ತೇವೆ, ದೇವರ ಮುಂದೆ ಇಷ್ಟು ಮಾಡಿರ್ತೇವೆ, ಇಷ್ಟು ಸಲ ಪಾರಾಯಣ ಅಂತ ಮಾಡಿರ್ತೇವೆ, ಮಾಡಿದ್ದಕ್ಕೆಲ್ಲ ಭಗವಂತ ಅದರ ಆನಂದವನ್ನು ತನ್ನಲ್ಲಿ ಇಟ್ಟುಕೊಂಡಿರ್ತಾನೆ. ಅದು ಎಷ್ಟಾಗಿರುತ್ತೆ ಅಂತಂದ್ಬಿಟ್ರೆ ನಿಬಿಡವಾಗಿರುತ್ತೆ. ಅಮಂದ ಆನಂದ ಸಾಂದ್ರ. ಅಷ್ಟು ಒಬ್ಬೊಬ್ಬರ ಬಗ್ಗೆಯೂ ಕೂಡ ನಿಬಿಡವಾಗಿರತಕ್ಕಂಥ ಆನಂದವನ್ನು ಭಗವಂತ ತನ್ನಲ್ಲಿ ಇಟ್ಟುಕೊಂಡಿರ್ತಾನೆ. ಆ ಆನಂದವನ್ನು ಭಗವಂತ ನಮಗೆ ತಿರುಗಿ ಕೊಡಬೇಕು, ಕೊಡಲಿಕ್ಕೆ ಮಾತ್ರ ಕಾಲ ಪ್ರತೀಕ್ಷೆ ಮಾಡ್ತಾನೆ. ಅದರಿಂದ ಆಚಾರ್ಯ ಮಧ್ವರು ಅಂತ ಇದ್ದಾರೆ. ಹಾಗಾದರೆ ಸಜ್ಜನರ ಒಳಗೆ ತುಂಬಿರತಕ್ಕಂಥದ್ದನ್ನು ಅಭಿವೃದ್ಧಿ ಮಾಡುವ ವಿಷಯದಲ್ಲಿ ನೀನು ಗುಣಗಳಿಂದ ತುಂಬಿದವ, ನೀನು ಪೂರ್ಣನಾದ ಚಂದ್ರನಂತೆ ಇರುವವ, ಒಳಗಿನಿಂದ ತುಂಬ ನೆಮ್ಮದಿಯನ್ನು ಅವರು ಮಾಡಿರತಕ್ಕಂಥ ಸಜ್ಜನರು ಮಾಡಿರತಕ್ಕಂಥ ಕೆಲಸಕ್ಕೆ ಒಳಗಿನಿಂದ ತುಂಬ ನೆಮ್ಮದಿಯನ್ನು ಕೂಡ ನೀನು ಪಟ್ಟವ. ಆದ್ದರಿಂದ ಅವರಲ್ಲಿ ಅದನ್ನು ಅಭಿವೃದ್ಧಿಗೆ ಬರುವಂತೆ ಮಾಡು. ಅವರ ಕೆಲಸದ ತೃಪ್ತಿಯಾಗಿದೆ ತಾನೇ ನಿನಗೆ? ಹೌದು. ಹಾಗಾದರೆ ಅವರು ಒಳಗಿನಿಂದಿರತಕ್ಕಂಥ ಏನು ಒಳ್ಳೆತನ ಉಂಟು ಅದು ಚೆನ್ನಾಗಿ ಅಭಿವೃದ್ಧಿಗೆ ಬರುವಂತೆ ನೀನು ಭಗವನ್, ನೀನು ಪೂರ್ಣ ಚಂದ್ರನಾಗಿ ಇರಬೇಕು ಅಂತ ಆಚಾರ್ಯ ಮಧ್ವರು ಪ್ರಾರ್ಥನೆ ಮಾಡ್ತಾ ಕೊನೆಗೆ ನಹ ಪ್ರಿಯತಾಂ ಇಂದಿರಾಪತಿ. ನಹ ನಮ್ಮನ್ನು ಕುರಿತು, ನಹ ನಮಗೆ, ನಹ ನಮಗೋಸ್ಕರ. ಒಂದೇ ನಹ ಎನ್ನುವುದು ನಮಗೆ, ನಮಗೋಸ್ಕರ, ನಮ್ಮನ್ನು ಕುರಿತು. ನಮಗೋಸ್ಕರ ನೀನು ಪ್ರೀತನಾಗು. ಪ್ರಿಯತಾಂ ಇಂದಿರಾಪತಿ. ನಾನು ಮಾಡಿದ ಕೆಲಸ ನಿನಗೆ ನೆಮ್ಮದಿ ಒಳಗಿನಿಂದ ಉಂಟು ಅಲ್ವೋ, ಅದನ್ನು ಹೊರಹಾಕು. ಪ್ರಿಯತಾಂ ಹೊರಹಾಕು, ಪ್ರೀತನಾಗು. ನನ್ನ ಕೆಲಸದ ನೀನು ಪ್ರೀತನಾಗಿದ್ದಿ ಅಂತ ತೋರಿಸು. ಪ್ರಿಯತಾಂ ಪ್ರೀತನಾಗು. ಯಾರಿಗೆ ಪ್ರೀತನಾಗು? ನನಗೆ ಪ್ರೀತನಾಗು. ಯಾರಿಗೆ ಪ್ರೀತನಾಗು? ಅವರಿಗೆ ಪ್ರೀತನಾಗು. ಯಾಕೆ ಅವರಿಗೆ ಪ್ರೀತನಾಗು? ನನಗೋಸ್ಕರ. ಅವರು ನನ್ನನ್ನು ನಂಬಿಕೊಂಡು ಬಂದಿದ್ದಾರೆ.
ನಾನು ಅವರ ಹತ್ರ ಹೇಳಿದ್ದೇನೆ, ದೇವರನ್ನು ಭಜಿಸು, ದೇವರು ಕೈ ಬಿಡೋಲ್ಲ ಅಂತ ನಾನು ಅವರಿಗೆ ಹೇಳಿದ್ದೇನೆ. ತುಂಬ ಜನಕ್ಕೆ ಹೇಳ್ತೇವೆ ನಾವು, ಹೀಗೆ ಮಾಡು ನಿನಗಿಂಥ ಫಲ ಸಿಗುತ್ತೆ, ಹೀಗೆ ಮಾಡು ಆ ಸಮಸ್ಯೆ ಪರಿಹಾರ ಆಗಬೇಕಾ, ಹೀಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು ಅಂತ ಹೇಳ್ತೇವ. ಆದರೆ ನಮ್ಮನ್ನು ನಂಬಿದ್ದಾನವ, ನಂಬಿದಂತಹ ನಾವು ಕೈ ಕೊಡ್ಲಿಕ್ಕಾಗುತ್ತಾ? ಆದ್ದರಿಂದ ದೇವರ ಹತ್ರ ಹೇಳೋದು, ನನಗಾಗಿ ನನಗೋಸ್ಕರ ಅವ ನನ್ನನ್ನು ನಂಬಿಕೊಂಡು ಬಂದದ್ದರಿಂದ ಇಂದಿರಾಪತಿಗೆ ಪ್ರಿಯತ. ಅಲ್ಲ, ಅವ ಏನು ಮಾಡಿಲ್ಲಲ್ಲ, ನಾನು ಮಾಡಿದ್ದೇನೆ. ಅವನ ನಾಮ ನಕ್ಷತ್ರ ತಗೊಂಡು ನಾನು ಮಾಡಿದ್ದೇನೆ. ನಾನು ಮಾಡಿದ ಕೆಲಸದ ನಿನ್ನಲ್ಲಿ ತೃಪ್ತಿ ಉಂಟಲ್ಲ, ಮಾಡಿದ್ದು ನಾನು. ಅವನ ನಾಮ ನಕ್ಷತ್ರ ತಗೊಂಡದ್ದು ಮಾಡಿದ್ದು ನಾನು. ನಿನಗೆ ಖುಷಿಯಾಗಿದೆ ಅಲ್ವೋ? ಇವನಾದರೂ ಮಾಡಿದ ಮಕ್ಕಳ ಬಗ್ಗೆ ಯಾರು ಮಾಡೋದು? ಚಿಕ್ಕ ಮಗುವಿನ ಬಗ್ಗೆ ಯಾರು ಮಾಡೋದು? ನಾಮ ನಕ್ಷತ್ರ ಕೊಂಡು ಅದೇ ಮಾಡುತ್ತಾ? ನಾವೇ ಮಾಡುವುದಲ್ವ? ಎಲ್ಲ ಬಿಟ್ಟುಬಿಡಿ. ಚಿಕ್ಕ ಮಕ್ಕಳು ಯಾಕೆ? ನಮಗೇನೋ ಸಂಧಿ ಶಾಂತಿ ಅದು ಇದು ಉಂಟು ಅಂತ ನಮ್ಮ ಜಾತಕ ತೋರಿಸಿದಾಗ ಗೊತ್ತಾಯಿತು. ಅವರಂದರು 19,000 ಆ ಜಪ ಆಗಬೇಕು, 21,000 ಈ ಜಪ ಆಗಬೇಕು ಅಂತಂದು. ನಮಗೆ ನಿತ್ಯ 10 ಜಪ ಮಾಡಲಿಕ್ಕೆ ನಮ್ಮಿಂದಾಗ್ತಾ ಇಲ್ಲ. ಅವಾಗ ಏನು ಮಾಡ್ತೇವೆ? ಯಾರಿಗೆ ವಹಿಸಿ ಕೊಡೋದಿಲ್ವ ನಾವು ಜಪ ಮಾಡಲಿಕ್ಕೆ? ಹಾಗಾದರೆ ಇನ್ನೊಬ್ಬರಿಗೆ ವಹಿಸಿ ಕೊಡ್ತೇವೆ. ನನಗೋಸ್ಕರ ಅವರು ಜಪ ಮಾಡಿದ್ರು, ದೇವರು ಪ್ರೀತನಾದ. ಹಾಗಾದರೆ ಇನ್ನೊಬ್ಬರಿಗೋಸ್ಕರ ಮಾಡಿದಂತಹ ಕರ್ಮದಿಂದ ದೇವರು ಪ್ರೀತನಾಗುತ್ತಾನೆ. ಅದರ ಫಲ ನಮಗೆ ಬರುತ್ತಾ? ನಾವು ಅವನಿಗೆ ದಕ್ಷಿಣೆ ಕೊಟ್ಟು ಜಪ ಮಾಡಿದ ಜಪದ ಫಲ ನಾವು ತಗೊಳ್ತೇವೋ ಇಲ್ವೋ? ಹಾಗಾದರೆ ದೇವರೇ ನನಗಾಗಿ ನನಗೋಸ್ಕರ ಅವರ ಮೇಲೆ ಪ್ರೀತನಾಗು, ನನಗೋಸ್ಕರ ನನ್ನ ಮಕ್ಕಳ ಮೇಲೆ ಪ್ರೀತನಾಗು. ಪ್ರಿಯತಾಂ ಇಂದಿರಾಪತಿ. ಅವನಿಗೋಸ್ಕರ ನಾನು ಮಾಡಿದ್ದೇನೆ ಜಪ. ಆ ಜಪದಿಂದ ನೀನು ಪ್ರೀತನಾಗಿದ್ಯಾ, ಆ ಪ್ರೀತಿಯನ್ನು ಅವನ ಮೇಲೆ ತೋರಿಸು. ಅವನಿಗೆ ಮಾಡಲಿಕ್ಕಾಗೋಲ್ಲ, ಮಾಡಿದ್ದು ನಾನು. ನಿನಗೆ ಖುಷಿಯಾಗಿದೆ, ಇವನಾದರೂ ಮಾಡಿದಲ್ವೋ ಅಂತ ನಿನಗೆ ಖುಷಿಯಾಗಿದೆ. ಆ ಖುಷಿಯನ್ನು ತೋರಿಸು. ಯಾರಲ್ಲಿ ತೋರಿಸು? ಅವರಲ್ಲಿ ತೋರಿಸು. ಅದೇ ಆಚಾರ್ಯ ಅಂದಿನಿಂದ ಬಂದದ್ದನ್ನೇ ಮತ್ತೊರು ಹೇಳಿದ್ದು. ಇನ್ನೊಬ್ಬರ ಬಗ್ಗೆ ಮತ್ತೊಬ್ಬರು ಜಪ ಮಾಡಿದ್ರೂ ಕೂಡ ಅದರ ಫಲ ಅವರಿಗೆ ಬರುತ್ತೆ. ದೇವರು ಏನು ಪ್ರೀತನಾಗಿದ್ದಾನೆ, ನಾವು ಮಾಡಿದ್ದಕ್ಕೆ ಪ್ರೀತನಾದ. ದೇವರು ಕೇಳಿದ, ಪ್ರೀತನಾಗಿದ್ದೇನೆ, ನೀನು ಮಾಡಿದ್ದು ಖುಷಿಯಾಯಿತು, ಏನು ಮಾಡಬೇಕು ಅಂತ ಕೇಳಿದ. ನಾನಂದೆ, ನಾನು ಅವನಿಗೋಸ್ಕರ ಮಾಡಿದ್ದು, ಆದ್ದರಿಂದ ಅವನ ಮೇಲೆ ಪ್ರೀತನಾಗಿ. ಯಾಕೆ? ನನಗೋಸ್ಕರ. ಅವನು ಬದುಕಿದ, ಪುರೋಹಿತರು ಬದುಕಿದ. ಪುರೋಹಿತರ ಮೇಲೆ ಮತ್ತೆ ನಂಬಿಕೆ ಇಡ್ತಾನೆ. ಪುನಃ ಜಪ, ಇವರು ಪುರೋಹಿತರು ಜಪ ಮಾಡ್ತಾರ, ಅವನಿಗೆ ಜಪ ಮಾಡಲಿಕ್ಕೆ ಆಗೋದಿಲ್ವ? ಪುರೋಹಿತರ ಹತ್ರ ಜಪ ಮಾಡಲಿಕ್ಕೆ ಕೊಟ್ಟನ. ಪುರೋಹಿತರು ಚೆನ್ನಾಗಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಜಪ ಮಾಡಿದ್ರ ದೇವರಿಗೆ ಪ್ರೀತಿ ಆಯಿತಾ? ಪ್ರೀತಿ ಆದಮೇಲೆ ಇವ ದೇವರ ಹತ್ರ ಹೇಳಿದ, ಅವನಿಗೋಸ್ಕರ ಜಪ ಮಾಡಿದ್ದೇನೆ, ನೀನು ಪ್ರೀತನಾಗಿದ್ದಿ ಅಂತ ಗೊತ್ತು, ಆ ಪ್ರೀತಿಯನ್ನು ಅವನಲ್ಲಿ ತೋರಿಸು. ಅವನಲ್ಲಿ ಪ್ರೀತಿ ತೋರಿಸಿದ, ಅವನ ಸಮಸ್ಯೆ ಪರಿಹಾರ ಆಯಿತು. ಸಂಧಿ ಏನೆಲ್ಲ ದೋಷಗಳು ಬರಬೇಕಿತ್ತು, ದೋಷಗಳು ಪರಿಹಾರ ಆಯಿತು. ಏನಾಯ್ತು ಅವನಿಗೆ? ಮತ್ತೆ ಪುರೋಹಿತರ ಮೇಲೆ ಮತ್ತಷ್ಟು ನಂಬಿಕೆ ಬಂತು, ಮತ್ತಷ್ಟು ವಿಶ್ವಾಸ ಬಂತು. ಇನ್ನು ಏನು ಮಾಡೋದಿದ್ರು ಕೂಡ ಈ ಪುರೋಹಿತರನ್ನು ಹಿಡಿದುಕೊಂಡು. ಮೊದಲು 20 ರೂಪಾಯಿ ದಕ್ಷಿಣೆ ಕೊಟ್ಟಿದ್ರೆ ಇನ್ನೊಮ್ಮೆ 40 ರೂಪಾಯಿ. ಪ್ರಿಯತಾಂ ಇಂದಿರಾಪತಿ. ಯಾರಿಗೆ? ಅವನ ಮೇಲೆ. ಯಾರಿಗಾಗಿ? ನಮ್ಮ. ಹಾಗಾದರೆ ದೇವರೇ ಏನು? ಪ್ರಿಯತಾಂ ಇಂದಿರಾಪತಿ. ಪ್ರೀತನಾಗೋ ಭಗವಂತ, ಪ್ರೀತನಾಗೋ. ನಾವೆಲ್ಲ ಮಾಡ್ತಾ ಇದ್ದೇವೆ ಈಗ ಏನು? ಪ್ರತಿ ದಿವಸ ಶ್ರೀರಾಮ ಜಯ ರಾಮ, ಜಯ ಜಯ ರಾಮ ರಾಮ ಅಂತ ಪ್ರತಿ ದಿವಸ ಮಾಡ್ತಾ ಇದ್ದೇವೆ. ಯಾತಕ್ಕಾಗಿ? ದೇಶಕ್ಕಾಗಿ. ದೇವರ ಹತ್ರ ಹೇಳೋಣ, ದೇವರೇ ದೇಶಕ್ಕಾಗಿ ಜಪ ಮಾಡ್ತಾ ಇದ್ದೇನೆ, ದೇಶಕ್ಕಾಗಿ ಮಾಡುವ ಜಪದಿಂದ ಪ್ರೀತನಾಗಿದ್ಯಾ? ಹೌದು. ಹಾಗಾದರೆ ಆ ಪ್ರೀತಿಯನ್ನು ದೇಶದ ಮೇಲೆ ತೋರಿಸು. ಏನು, ಹೇಗೆ ತೋರಿಸಬೇಕು? ಪುನಃ 5 ವರ್ಷ ನಾವು ಇದೇ ರೀತಿಯಲ್ಲಿ ಮಾಡುವಂತೆ ಮಾಡಿ. ಪ್ರಿಯತಾಂ ಇಂದಿರಾಪತಿ. ಅಮಂದ ಆನಂದ ಸಾಂದ್ರ ಪ್ರಿಯತಾಂ ಇಂದಿರಾಪತಿ. ಆದ್ದರಿಂದ ನಾವು ಬೇರೇನೂ ಮಾಡುವಂತಿಲ್ಲ. ನಮಗೇನು ನಿಮ್ಮದೇ ಏನು ಅವರಿಗೆ ಮತ ಹಾಕಿ ಇವರಿಗೆ ಮತ ಹಾಕಿ ಅಂತ ಹೋಗಿ ಹೇಳಲಿಕ್ಕೆ ನಮ್ಮಿಂದೆಲ್ಲ ಆಗೋಲ್ಲ. ಅಸ್ತ್ರ ಶಸ್ತ್ರ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಒಂದು ಮಂತ್ರ ಜಪ ಒಂದು ಗೊತ್ತು. ಅದರಿಂದ ದೇಶದ ಒಳ್ಳೆಯತನದ ಉದ್ದೇಶದಿಂದ, ಅದು ಪುನಃ ಯಾಕೆ ಕೇಳ್ತೀರಾ? ದೇಶ ಒಳ್ಳೆಯದಾಗುವುದು ಯಾಕೆ ಅಂದರೆ ನಾವು ಒಳ್ಳೆದಾಗಬೇಕು ಅಂತಷ್ಟೇ ಮತ್ತೆ.
ನಾವು ಪ್ರತಿದಿನ ಇದೇ ರೀತಿಯಲ್ಲಿ ಉಪನ್ಯಾಸದ ವ್ಯವಸ್ಥೆ ಮಾಡಬೇಕು. ಪ್ರತಿದಿನ ನಾವು ಉಪನ್ಯಾಸ ಮಾಡಬೇಕು. ಒಬ್ಬ ಉಪನ್ಯಾಸ ಕೇಳಲಿಕ್ಕೆ ಹೋಗ್ಬೇಕು. ಇಲ್ಲದ್ರೆ ಯಾವಾಗ ಕೇಳಲಿಕ್ಕೆ ಹೋದಾಗ ಯಾರು ಎಲ್ಲಿ ದಾರಿಯಲ್ಲಿ ತಡೆ ಹಾಕ್ತಾರೆ ಅಂತ ಯಾರಿಗೆ ಗೊತ್ತು. ಅದರಿಂದ ತಡೆಗಳೆಲ್ಲ ಹೋಗಿ ನಮ್ಮ ಈ ಸನಾತನ ಧರ್ಮಗಳು ಸದಾತನವಾಗಿ ಚೆನ್ನಾಗಿ ನಡೀತಾ ಇರಬೇಕು ಅಂತಾದರೆ ದೇವರೇ ನಮಗಾಗಿ ನಮ್ಮ ಸತ್ಕರ್ಮಗಳು ಚೆನ್ನಾಗಿ ನಡೆಯುವುದಕ್ಕಾಗಿ ದೇಶದ ಮೇಲೆ ನೀನು ಪ್ರೀತನಾಗು ಅಂತ ಹೇಳಿಕೊಂಡು ಅಮಂದಾನಂದ ಸಾಂದ್ರ ನಾ ಪ್ರಿಯತಾಂ ಇಂದಿರಾಪತಿ ಅಂತ ಆಚಾರ್ಯ ಮಧ್ವರು 700 ವರ್ಷಗಳ ಹಿಂದೆ ದೇಶದ ಹಿತದೃಷ್ಟಿಯಿಂದ ಆಗಲೇ ತಾವು ಸಿದ್ಧ ಮಾಡಿದ್ದಾರೆ. ಆ ಔಷಧ ನಾವು ದೇಶಕ್ಕೆ ಕೊಡೋಣ ಅಂತ ಹೇಳ್ತಾ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ ಸೇರೋಣ.